ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ಭೂಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯದುದೀರಯೇ. ಶ್ರುತ್ವಾ ಹನುಮದುದಿತಂ ಕೃತಮಸ್ಯ ಸರ್ವಂ ಪ್ರೀತಃ ಪ್ರಯಾಣಮಭಿರೋಚಯತೆ ಸ ರಾಮಃ. ಆರುಹ್ಯ ವಾಯುಸುತಮಂಗಲಗೇನ ಯುಕ್ತಃ ಸೌಮಿತ್ರಿಣ ಸರವಿಜಃ ಸಹ ಸೇನಯಾಗಾತ್. ಪ್ರಾಕ್ಷಿಪತ್ತಂ ಗಿರಿವರಂ ಲಂಕಾಸ್ಥಃ ಸನ್ ಸಮಾರುತಿಃ ಅರ್ಥಲಕ್ಷೇ ಯೋಜನಾನಾಂ ಯತ್ರಾಸೌ ಪೂರ್ವಸಂಸ್ಥಿತಃ. ತದ್ಬಾಹುವೇಗಾತ್ ಸಂಶ್ಲೇಷಂ ಪ್ರಾಪ ಪೂರ್ವವದೇವ ಸಹ ಋತಾಶ್ಚ ಯೇ ಪ್ಲವಂಗಾಸ್ತು ತದ್ಗಂಧಾತ್ ತೇಪಿ ಜೀವಿತಾಃ. ರಾಮಾಜ್ಞಯೈವ ರಕ್ಷಾಂಸಿ ಹರಯಃ ಅಬ್ಧೌ ಅವಾಕ್ಷಿಪನ್ ನೋಜ್ಜೀವಿತಾ ತತಸ್ತೇತೋ ವಾನರಾಹ ನಿರುಜೋ ಅಭವನ್. ಎಲ್ಲ ವಾನರರು ಕೂಡ ನಿರುಜಃ ಎಲ್ಲ ವಿಧವಾದಂತಹ ಆಪತ್ತಿನಿಂದ ಪರಿಹಾರ ಹೊಂದಿದೆ. ಛಿನ್ನಪ್ರೋಹಿಣಶ್ಚೈವ ವಿಶಲ್ಯಾಃ ಪೂರ್ವವರ್ಣಿನಃ ಓಷಧೀನಾಂ ಪ್ರಭಾವೇನ ಸರ್ವೇಪಿ ಹರಯೋಭವನ್. ಅವ್ರು ಯಾವ ರೀತಿಯೂ ಇಲ್ಲ, ಭೌಲಿ ಯುದ್ಧಕ್ಕೆ ಹೋದ ಕೈಕಾಲು ಮುರ್ಕೊಂಬರೋದು ಇದು ಇಂಥದ್ದೂ ಇಲ್ಲ. ಬಣ್ಣ ಗೆಟ್ಟಿಲ್ಲ, ಬಿಸಿಲಲ್ಲಿ ಹೋಗ್ಬೇಕಂದ್ರೆ ಬಣ್ಣ ಗೆಡುತ್ತೆ, ಅಂಥದ್ದು ಏನೇನೂ ಆಗಿಲ್ಲ ಹಾಗಿದ್ದಾರೆ. ಅದಕ್ಕೆ ಯೋಗಕ್ಷೇಮಂ ಮಹಾಮ್ಯಂ ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ. ಯಾವುದೋ ಸಣ್ಣ ಆಪತ್ತಿನಿಂದ ಪರಿಹಾರ ಮಾಡೋದೇ ಕಷ್ಟ. ದೊಡ್ಡ ಸತ್ತೇ ಹೋಗಿದ್ದಾರೆ ಅಂಥವ್ರು ಮತ್ತೆ ಬದಲಂತೆ ಮಾಡಿ ಯಾವ ನೋವು ಇಲ್ಲದೆ ಮಾಡಬೇಕಾದ್ರೆ ಅದು ದೇವರಿಗೆ ಅಷ್ಟೇ ಸಾಧ್ಯ ಮತ್ತು ಕಡೆ ನಿದರ್ಶನ ಇದೆ. ಇದರಿಂದ ರಾಮದೇವರ ಅನುಯಾಯಿಗಳು ಯಾರು ಭಗವಂತನ ಆರಾಧನೆ ಮಾಡ್ತಾರೋ ಅವರಿಗೆ ಎಂದೂ ಕೂಡ ಕೇಳಿಲ್ಲ. ತಾನೇ ಹೇಳ್ತಾನೆ ಕೃಷ್ಣ, ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ನನ್ನ ಭಕ್ತನಿಗೆ ಎಂದೂ ಕೇಳಿಲ್ಲ ಅಂತ ಹೇಳಿದ್ದಾನೆ. ಅದಕ್ಕೆ ದೊಡ್ಡ ದೃಷ್ಟಾಂತ ಇದೆ. ಒಬ್ಬಿಬ್ಬರು ಆ ರೀತಿ ಮಾಡೋದು ಕಷ್ಟ. ಎಷ್ಟು ಕೋಟಿ ಕೋಟಿ ಜನಗಳನ್ನು ಪರಮಾತ್ಮ ಲೀಲಾಜಾಲವಾಗಿ ಮಾಡಿಸಿದ್ದಾನೆ ಹನುಮಂತನ ಮೂಲಕ. ಚಿನ್ನ ಪ್ರರೋಹಿಣಶ್ಚೈವ ವಿಶಲ್ಯಾಃ ಪೂರ್ವವರ್ಣಿನಃ ಓಷಧೀನಾಂ ಪ್ರಭಾವೇನ ಸರ್ವೇಪಿ ಹರಯೋ ಅಭವನ್. ಇಲ್ಲಿ ನೋಡಿ, ಔಷಧಿ ಪದ ಉಪಯೋಗಿಸೋದಕ್ಕೆ ಅನುಕೂಲ ಏನು ಅಂದರೆ, ಔಷಧಿಗಳು ಅಂದ್ರೆ ಏನು? ವನಸ್ಪತಿಗಳು. ಅವೇ ಔಷಧಿಗಳು ಅಂತ. ವನಸ್ಪತಿಗಳೇ ಔಷಧಿ ಆಗಬೇಕು ಹೊರತು ಬೇರೆ ಇಲ್ಲ. ನಾವು ಆರ್ಗ್ಯಾನಿಕ್ ಅಂತೀವಲ್ಲ, ಎಲ್ಲ ಇದ್ರು ಇವ ಆ ದೃಷ್ಟಿಯಿಂದ ಏನಾಗುತ್ತೆ, ದೇಹಕ್ಕೆ ಪೋಷಕ ಆಗುತ್ತೆ ಹೊರತು ಅಡ್ವ ಸೈಡ್ ಎಫೆಕ್ಟ್ಸ್ ಪ್ರಶ್ನೆ ಬರೋದೇ ಇಲ್ಲ. ಅಥಾಸಸಾದ ಉತ್ತಮ ಪೂರುಷಂ ಪ್ರಭುಂ ವಿಮಾನಗೋ ರಾವಣ. ಹಿಂದೆ ನೋಡಿ ಹೇಳಬೇಕಾದ್ರೆ ಅಲ್ಲ, ಹಿಂದೆ ಹೇಳಬೇಕಾದ್ರೆ ಸಾಮಾನ್ಯವಾಗಿ ಔಷಧಿ ಪದ ಬಂದ್ಬಿಟ್ಟಿದೆ, ರೂಢಿಯಲ್ಲಿ ಬಂದ್ಬಿಟ್ಟಿದೆ ಔಷಧಿ ಅಂತ ಹೇಳಬೇಕಾದ್ರೆ. ಇನ್ನೊಂದು ಮಾತಿದೆ, ನಾಸ್ತಿ ಮೂಲಂ ಅನೌಷಧಂ ಅಂತ ಒಂದು ಮಾತಿದೆ. ಪ್ರತಿಯೊಂದು ಮೂಲಿಕೆನೂ ಏನಾಗತ್ತೆ, ಒಂದಲ್ಲ ಒಂದು ಔಷಧಿ. ಅದು ಏನೇನಿದೆ ಅನ್ನ ಊಟ ಆಹಾರದಿಂದ ಹಿಡಿದು ಜಗತ್ತು ಏನೇನು ಮೂಲಿಕೆ ಇದೆ ಅದೊಂದಕ್ಕೂ ಪ್ರತಿಯೊಂದಕ್ಕೂ ಏನಿದೆ, ಔಷಧಿ ವಾಸಿ ಮಾಡೋ ಗುಣ ಇದೆ. ಅದಕ್ಕೆ ಔಷಧಿ ಏನೋ ಹೆಸರಾಗಿ ಬಂದ್ಬಿಟ್ಟಿದೆ. ಉಪಯೋಗಕ್ಕೆ ಏನು ಬೇಕು ಅದಕ್ಕೆ ತಿಳುವಳಿಕೆ ಬೇಕಷ್ಟೇ. ಅಂಗಡಿ ತುಂಬ ಶಾಪ್ತರು, ಮೆಡಿಕಲ್ ಶಾಪ್ ಎಷ್ಟೇ ಔಷಧಿ ಇದ್ರು ಕೂಡ ಹೇಳ್ಬೇಕಾದ್ರೆ ಒಬ್ಬ ವೈದ್ಯ ಆಗಬೇಕು. ಹಾಗೆ ವೈದ್ಯ ಹೇಳಿದ್ರೆ ಮಾತ್ರ ಗೊತ್ತಾಗೋದು. ಅದಕ್ಕೆ ಅದಕ್ಕೆ ಹೇಳ್ತಾರೆ, ಅಥಾಸಸಾದ ಉತ್ತಮ ಪೂರುಷಂ ಪ್ರಭುಂ ವಿಮಾನಗೋ ರಾವಣ ಆಯುಧೌಘಾನ್ ಪ್ರವರ್ಷಮಾಣೋ ರಘುವಂಶನಾಥಂ ಸಮಾತ್ತಧನ್ವಾಭಿಯಯೌ ಸ ರಾಮಃ. ಅಥ ಆಸಸಾದ ಉತ್ತಮ ಪೂರುಷಂ ಅಥೋನ್ಯ ಪುರುಷ ಉತ್ತಮ ಪುರುಷ ಭಗವದ್ಗೀತೆಯಲ್ಲೇ ಬಂದಿದೆ. ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುದಾಹೃತಃ. ನೆನ್ಪಡ್ಕೋಬೇಕಂದ್ರೆ ಉತ್ತಮ ಪುರುಷಂ ಪ್ರಭುಂ, ಉತ್ತಮ ಪುರುಷ ಆದರೂ ಒಂದೇ, ಪುರುಷೋತ್ತಮ ಆದರೂ ಒಂದೇ. ಪ್ರಭುಂ ವಿಮಾನಗಃ ರಾವಣ ಆಯುಧೌಘಾನ್ ಪ್ರವರ್ಷಮಾಣಃ. ವಿಮಾನಗಃ ರಾವಣ, ವಿಮಾನದ ಪುಷ್ಪಕುಮಾರಕ್ಕೂ ತಂದಿದ್ದಾನೆ. ಆಯುಧೌಘಾನ್, ರಾಮದೇವರು ನೆಲದ ಮೇಲೆ ನಿಂತಿದ್ದಾರೆ. ಮತ್ತೆ ಎಷ್ಟು ಮೇಲೆ ಹೋದ್ರೂ ಅಷ್ಟೇ, ಜೀವ ಅಷ್ಟಕ್ಕಷ್ಟೇ. ದೇವರು ಎಲ್ಲಿದ್ದರೂ ಪೂರ್ಣ. ಅವನು ಏನೇನೋ ಪ್ರಯತ್ನ ಪಟ್ಟ, ಆಕಾಶ ಮೇಲೆ ಹಾರಿದ. ಪ್ರವರ್ಷಮಾಣ ಆಯುಧೌಘಾನ್, ಬರೀ ಬೀದಲ್ಲ, ಚಿಕ್ಕ ಚಿಕ್ಕ ಆಯುಧ ಇಸಿದ ರಾಮದೇವ ಮೇಲೆ. ಏನು ತೋಚಿದ್ದಾರೆ ಅದನ್ನು. ರಘುವಂಶನಾಥಂ,
ತಮಾತ್ತಧನ್ವಾ ಅಭಿಜಯೌ ಸ ರಾಮಃ. ರಾಮದೇವರವನನ್ನ ಧನುಧಾರಿಯಾಗಿ ಎದುರಿಸಿದರು. ಸಮ್ಮಾನಯನ್ ರಾಘವಮಾದಿಪೂರುಷಂ ನಿರ್ಯಾತಯಾಮಾಸ ರಥಂ ಪುರಂದರಃ. ಸಹಾಯುಧಂ ಮಾತಲಿ ಸಂಗೃಹೀತಂ ಸಮಾರುರೋಹಾಶು ಸ ಲಕ್ಷ್ಮಣಗ್ರಜಃ. ಸಮ್ಮಾನಯನ್ ರಾಘವಂ ಆದಿಪೂರುಷಂ ನಿರ್ಯಾತಯಾಮಾಸ ರಥಂ ಪುರಂದರಃ. ಸಹಾಯುಧಂ ಮಾತಲಿ ಸಂಗೃಹೀತಂ ಸಮಾರುರೋಹ ಆಶು ಸಹ ಲಕ್ಷ್ಮಣಾಗ್ರಜಃ. ಸಮ್ಮಾನಯನ್ ರಾಘವಂ ಆದಿಪೂರುಷಂ ರಾಘವಂ ಸಮ್ಮಾನಯನ್ ನಿರ್ಯಾತಯಾಮಾಸ ರಥಂ ಪುರಂದರ ಇಂದ್ರದೇವರು ಈಗ ರಥ ಕಳಿಸ್ಕೊಟ್ರು. ಮೊದಲಾಗಿದ್ದು ವಾಯುವಾಹನ. ಈ ಫೈನಲ್ಸಲ್ಲಿ ಬಂದಿದ್ದು ಇಂದ್ರದೇವರು ಬಂದಿದ್ದಾರೆ, ಅವರು ಕಳಿಸ್ಕೊಡ್ತಾ ಇದ್ದಾರೆ. ಇದು ಕೂಡ ಅಷ್ಟೇ ರಾವಣ ಮತ್ತೊಂದು ತಿಳುವಳಿಕೆ. ಮಾತೆತ್ತೆ ನರ ಅಂತ ಬೈತಿದ್ನಲ್ಲ ಇಂದ್ರದೇವರು, ದೇವರಾಜ, ಅವರು ರಥ ಕಳಿಸಿ ಸೇವೆ ಮಾಡಿಕೊಡ್ಬೇಕಾದ್ರೆ ಮತ್ತೆ ನರ ಅಂತ ತಿಳ್ಕೊಂಡು ಏನು ಮಾಡಬೇಕು? ಇದೆಲ್ಲ ಯಾತಕ್ಕೆ ಅಂದರೆ ಅರ್ಥ ಆಗ್ಲಿಕ್ಕೋಸ್ಕರ. ಅದು ಅರ್ಥ ಆಗೋದಿಲ್ಲ. ಏನು ಹೇಳಿದ್ರು ಏನಾಗಲ್ಲ. ಅಯೋಗ್ಯರಿಗೆ, ಈ ಕುರುಡರಿಗೆ ಏನು ಮಾಡಿದ್ರು ಏನಾಗಲ್ಲ, ಕಾಣೋ ಚಾನ್ಸೇ ಇಲ್ಲ. ಸೂರ್ಯನ ಬೆಳಕು ಕಾಣೋದಿಲ್ಲ, ಏನೇನೂ ಕಾಣೋದಿಲ್ಲ. ಆದ್ದರಿಂದ ತಮೋಯೋಗ್ಯರು ಅಂತ ಹಾಗೆ. ಅದು ಏನು ಹೇಳಿದ್ರು ಏನೋ ಮ್ಯಾಜಿಕ್ ಅಂತ ತಿಳ್ಕೊತಾರೆ, ಏನೋ ತಿಳ್ಕೊಳ್ತಾರೆ ಹೊರತು ಅದು ಅರ್ಥನೇ ಮಾಡಿಕೊಡೋದು. ರಾಘವಂ ಆದಿಪುರುಷಂ ನಿರ್ಯಾತಯಾಮಾಸ ರಥಂ ಪುರಂದರಃ. ಮಾತಲಿ ಸಂಗ್ರಹೀತವಾದ ರಥ. ಮಾತಲಿ ಅವರ ಸಾರಥಿ ಹೆಸರು. ದಾರುಕ ಕೃಷ್ಣನ ಸಾರಥಿ ಹೇಗೋ ಮಾತಲಿ ಇಂದ್ರ ಸಾರಥಿ ಹೆಸರು. ಇವರೆಲ್ಲ ತಮಾಷೆ ಅಂದರೆ ಹಾಗೆ ಹಿಡಿದು ಮತ್ತೆ ಹಾಗೆ ವಾಪಸ್ ಹೋಗಾರ ಅಷ್ಟೇ. ದಾರುಕ ಬಂದ ಹಾಗೆ ವಾಪಸ್ ಹೋದ, ಮಾತಲಿ ಬಂದ ಹಾಗೆ ವಾಪಸ್ ಹೋದ. ಆ ಸಾರಥಿಗಳೇ ಬಂದು ಹುಟ್ಟಿಲ್ಲದೆ ಇರ್ಬೇಕಾದ್ರೆ ದೇವರಿಗೆ ಹೇಗಿರ್ಬೇಕು ಗೊತ್ತಾಯ್ತಾ? ಇವ್ರದ್ದೆಲ್ಲ ಸೆಕೆಂಡರಿ ಸೆನ್ಸಲ್ಲಿ. ಪರಮಾತ್ಮನ ಅನುಗ್ರಹ ಪಾತ್ರರಾದ ಸಾರಥಿ ಹೀಗಿರ್ಬೇಕಾದ್ರೆ ಪರಮಾತ್ಮನಿಗೆ ಹುಟ್ಟಿದೆ ಹಾಗಿದ್ರೆ ಇಲ್ಲೇ ಇಲ್ಲ. ಅಜೋಪಿ ಸನ್ ಅವ್ಯಯ ಆತ್ಮ, ತನ್ನ ರೂಪ ಪ್ರಕಟ ಮಾಡ್ತಾನೆ ಹೊರತು ದೇವರಿಗೆ ಹುಟ್ಟಿಲ್ಲ. ಇವೆಲ್ಲ ಆಗಿನ ಕಾಲಕ್ಕೇನೆ ಕಂಡ ವಿಚಾರಗಳು. ಅದು ಪ್ರತ್ಯಕ್ಷ ಕಂಡ್ರು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಸಹಾಯುಧಂ ವಿಶ್ವರೂಪ ತೋರಿಸ್ತಾ ಅರ್ಜುನನಿಗೆ ಅರ್ಥ ಆಯಿತು. ಅದೇ ವಿಶ್ವರೂಪ ತೋರ್ಸಕ್ಕೋರು ದುರ್ಯೋಧನ ತಿಳ್ಕೊಂಡ, ಕಣ್ಮುಚ್ಕೊಂಡ, ಮ್ಯಾಜಿಕ್ ಅಂತ ತಿಳ್ಕೊಂಡ್ಬಿಟ್ಟ ಅಷ್ಟೇ. ವಿಶ್ವರೂಪನೂ ನಂಬಲಿಲ್ಲ ಅವನು. ಬರೀ ಕೃಷ್ಣ ನೋಡಿ ನಂಬಲಿ, ವಿಶ್ವರೂಪನೂ ನಂಬಲಿಲ್ಲ ಅಂದರೆ ಎಂಥ ಪ್ರಸಂಗ ಬಂದರೂ ಅಯೋಗ್ಯರಿಗೆ ಏನಾಗೋದಿಲ್ಲ, ದೇವರ ಕಾನ್ಸೆಪ್ಟೇ ಅರ್ಥ ಆಗೋದಿಲ್ಲ ಅವರಿಗೆ. ಆರುಹ್ಯ ಸಹಾಯುಧಂ ಮಾತಲಿ ಸಂಗ್ರಹೀತಂ. ಮತ್ತೆ ಅಲ್ಲಿ ಆಯುಧಗಳು, ಇಂದ್ರಲೋಕದ ಆಯುಧಗಳು ಸಮೇತ ಬಂದಾತ. ಅಲ್ಲಲ್ಲ, ಸಹಾಯುಧ ಒಂದೇ ಪದ. ಸಹ ಬಿಡಿಸ್ಬಿಟ್ಟು ಏನಾಗುತ್ತೆ, ತೃತೀಯ ಬರ್ಬೇಕು ಆಮೇಲೆ ಮುಂದೆ. ಯಾವುದಕ್ಕೆ? ಅಲ್ಲ ಹಾಗೆ ಮಾಡಿಸ್ಬಾರ್ದು. ಸಹಾಯ ಅಲ್ಲ ಅದು, ಅಲ್ಲ ಹಾಗಲ್ಲ. ಸಹ ಆಯುಧ, ಆಯುಧೇನ ಸಹ. ಸಹಾಯ ಶಬ್ದ ಬರದೇ ಇಲ್ಲ ಅಲ್ಲಿ. ಆಯುಧೇನ ಸಹ, ಆದ್ದರಿಂದ ಆಯುಧದೊಂದಿಗೆ ಬಂದ ಅಂತ. ರಾಮೇಣ ಸಹ, ಲಕ್ಷ್ಮಣೇನ ಸಹ. ಮತ್ತೆ ಅದು ಸಹ ಅಂದರೆ ಜೊತೆ ಅಂತ ಅರ್ಥ. ಅದಕ್ಕೆ ಸಹಾಯ ಆಯುಧದ ಸಮೇತ ಅಂದರೆ ಏನದೆ, ಅದು ಎಂಥದ್ದು, ವಾರ್ ಚಾರಿಯಟ್. ಅದು ಅಲ್ಲಿ ಎಕ್ವಿಪ್ಡ್, ಫುಲ್ಲಿ ಎಕ್ವಿಪ್ಡ್. ಯಾತಕ್ಕದು ಯುದ್ಧ ಕೊಟ್ಟಿರೋದಾದ್ರಿಂದ ಆಯುಧಗಳೆಲ್ಲ ಇರಬೇಕಾದ್ರೊಳಗೆ. ಮಾತಲಿ ಸಂಗೃಹೀತಂ ಸಂಗೃಹೀತಂ ಸಾರಥಿತ್ವೇನ ಆರುರೋಹ ಆಶು ಸಹ ಲಕ್ಷ್ಮಣಾಗ್ರಜ. ತಕ್ಷಣ ರಾಮದೇವ ರಥವನ್ನು ಸ್ವೀಕಾರ ಮಾಡಿದ್ರು. ಮತ್ತೆ ಸೇವೆಯಾಗಿ ಅರ್ಪಿಸಿದ್ದಾರೆ ಹೊರತು ಹೆಲ್ಪ್ ಅಂತ ಅರ್ಪಿಸಿಲ್ಲ, ಸೇವೆ ಇರ್ಬೋದು. ಇದು ಸ್ವಾರಸ್ಯ ಇದೆ. ಸಮ್ಮಾನಯನ್ ರಾಘವಮಾದಿ ಪೂರುಷಂ. ಸಮ್ಮಾನಯನ್, ಸಮ್ಮಿತಿ ಮಾನಯನ್, ಅಕಯ ಪ್ರವಿ ಸಂಭೂಮ. ಸಮ್ಮಂತ ದೇವರ ಹೆಸರು. ವಿಷ್ಣು ಅಂತ ತೋರಿಸ್ಕೊಡ್ಲಿಕ್ಕೆ ಹಾಗೆ ಮಾಡ್ತಿರೋದು. ವಿಷ್ಣು ಅಂತ ತಿಳ್ಕೊಂಡೇ ಕಳಿಸಿದ್ದಾನೆ ಹೊರತು ಏನಂತ ಕಳಿಸಿಲ್ಲ, ಯಾರಿಗೋ ಕಳಿಸ್ತಿದ್ದ ಕಳಿಸಿಲ್ಲ. ಅದಕ್ಕೆ ಆದಿಪುರುಷ ಅಂತ ತಿಳ್ಕೊಂಡೇ ರಾಘವಂ ಮಾನಯನ್ ಸಮ್ಮಾನಯನ್ ಸಮಿತಿ ಮಾನಯನ್. ಆರುಹ್ಯ ಲಕ್ಷ್ಮಣಾಗ್ರಜ ಆರುಹ್ಯ ತದ್ರಥವರಂ ಜಗದೇಕನಾಥೋ ಲೋಕಾಭಯಾಯ ರಜನೀಚರನಾಥಮಾಶು ಅಭ್ಯುದ್ಯಯೌ ದಶಶತಾಂಶುರಿವ ಅಂಧಕಾರಂ ಲೋಕಾನಶೇಷತ ಇಮಾನ್ ನಿಗಿರಂತಮುದ್ಯನ್. ಆರುಹ್ಯ ತತ್ ರಥವರಂ ಜಗದೇಕನಾಥ ನಾರಾಯಣಂ ಸುರಗುರುಂ ಜಗದೇಕನಾಥಂ. ಮಹಾಭಾರತ ಮೊದಲ ಶ್ಲೋಕದಲ್ಲಿ ಬಂದಿರೋ ಮಾತದು. ಜಗದೇಕನಾಥಂ ಶುಭತಮ ಕಥಾಶಯ ಪರಮ ಸರೋಜಿತ ಜಗದೇಕ ಕಾರಣ ಜಗದೇಕನಾಥ ನಿರ್ಯಾತ ಲೋಕನಾಥ ಜಗದೇಕನಾಥ ಲೋಕಾಭಯಾಯ ರಜನೀಚರನಾಥಂ ಆಶು. ಲೋಕಾಭಯಾಯ, ಲೋಕಾನಾಂ ಅಭಯಾಯ, ಲೋಕಗಳ ಕಲ್ಯಾಣಕ್ಕೋಸ್ಕರವಾಗಿ ರಜನೀಚರನಾಥಂ ಆಶು
ರಜನೀಚರ ನಾಥ, ರಾಕ್ಷಸರ ರಾಜ ಆದಂತಹ ಆ ರಾವಣನನ್ನು ಎದುರಿಸಿ ಹೊರಟ. ಅಭ್ಯುದ್ಯಯೌ, ಉದ್ಯಯವು ಅಭ್ಯುದ್ಯಯವು, ಎದುರಿಸಿ ಹೊರಟ. ರಾಮದೇವರು ರಾವಣ ವಿರುದ್ಧ ಕೊಟ್ಟಿದ್ದಾರೆ. ಲೋಕ ಕಲ್ಯಾಣಕ್ಕೋಸ್ಕರ ಮಾತ್ರ, ಬೇರೆ ಏನೂ ಇಲ್ಲ. ದಶಶತಾಂಶುರಿವ ಅಂಧಕಾರಂ ಲೋಕಾನ್ ಅಶೇಷತಃ ಇಮಾನ್ ನಿಗಿರಂತಂ ಉದ್ಯನ್. ಹೇಗೆ ಹೊರಟರು? ದಶಶತಾಂಶುರಿವ. ದಶಶತ ಅಂದರೆ ಎಷ್ಟು? 1000. ದಶಶತಾಂಶ ಅಂದ್ರೆ ಸಹಸ್ರಾಂಶು. ಸಹಸ್ರಾಂಶ ಅಂದರೆ ಸೂರ್ಯ. ಸಹಸ್ರಾಂಶು ಸೂರ್ಯ. ದಶಶತಾಂಶುರಿವ, ಸೂರ್ಯನಂತೆ. ಸೂರ್ಯನಂತೆ. ಎಂಥ ಸೂರ್ಯ? ಉದ್ಯನ್, ಉದಿಸುವ ಸೂರ್ಯನಂತೆ. ಉದ್ಯದ್ಭಾಸ್ವ ಸಮಾಭಾಸ, ಉದಿಸುವ ಸೂರ್ಯನಂತೆ ರಾಮದೇವರು ಹೊರಟರು ರಾವಣನ ಮೇಲೆ. ಹೇಗಿತ್ತು ಅಂದರೆ, ಸೂರ್ಯ ಯಾರ ಮೇಲೆ ಹೊರಡ್ತಾ ಇದ್ದಾನೀಗ? ಅಂಧಕಾರಮಿವ, ಕತ್ತಲೆಯ ಮೇಲೆ ಸೂರ್ಯನ ಪರಾಕ್ರಮ. ಸೂರ್ಯ ಏನು ಹೊಡೆದು ಏನು ಮಾಡಬೇಕಾಗಿಲ್ಲ. ಏನಾಗುತ್ತೆ? ಸೂರ್ಯ ಬಂದರೆ ದೀಪ ಒಂದು ಹೊಡೆಯೋದಿಲ್ಲ, ಕತ್ಲಿಲ್ಲ. ಏನಾಗುತ್ತೆ? ಬರ್ತಿರ್ಲಿಕ್ಕೆ ಏನಾಗುತ್ತೆ? ಕತ್ಲು ಎಷ್ಟು ಎಫರ್ಟ್ಲೆಸ್ ಅಂತ ಹೇಳಬೇಕಾಗಿದೆ. ಅವ್ರು ಹೇಗಿದ್ದಾರೆ ರಾವಣ ಅಂತ ಕೇಳಿದರೆ, ಲೋಕಾನ್ ಅಶೇಷತಃ ಇಮಾನ್ ನಿಗಿರಂತಂ. ಲೋಕಾನ್ ಅಶೇಷತಃ ಇಮಾನ್ ನಿಗಿರಂತಂ. ಇಮಾನ್ ಲೋಕಾನ್, ಈ ಎಲ್ಲ ಲೋಕಗಳನ್ನು ಅಶೇಷತಃ ಸಂಪೂರ್ಣವಾಗಿ ನಿಗಿರಂತಂ ನುಗ್ತಾ ಇದ್ದಾರೆ. ಕತ್ತಲೆಯ ಲೋಕಗಳನ್ನು ನುಂಗಿಬಿಟ್ಟಿದೆ. ಒಳ್ಳೆ ಸ್ವಾರಸ್ಯವಾದ ಪದ ಅದು. ಯಾಕೆ ಗೊತ್ತಾ? ರಾತ್ರಿ ಏನು ಕಾಣೋದಿಲ್ಲ, ಏನು ಕಾಣಿಸೋದಿಲ್ಲ ಹೊರಗಡೆ ಹೋಗ್ಬಿಟ್ರೆ. ಯಾಕೆ? ಮುಚ್ಚೋಗ್ಬಿಟ್ಟಿದೆ. ಯಾವುದರಿಂದ? ಕತ್ತಲೆಯಿಂದ. ಅದು ಕತ್ತಲೆ ಏನಾಗಿದೆ? ನುಂಗಿಬಿಟ್ಟಿದೆ ಅಂತ ಅರ್ಥ. ಕತ್ತಲೆ ಏನಾಗಿದೆ? ಅದನ್ನೆಲ್ಲ ನುಂಗಿಬಿಟ್ಟು ಎಲ್ಲ ಲೋಕಗಳನ್ನು ನುಂಗ್ತಕ್ಕಂಥ ಕತ್ತಲೆ ಅಂದರೆ ಅಂಧಕಾರ. ಅಮಾವಾಸ್ಯೆ ಮಧ್ಯರಾತ್ರಿಯಲ್ಲಿ ಹೇಗಿರಬೇಕು ಹಾಗೆ. ಅದು ಮೋಡ ಕವಿದಾಗ, ಇಲ್ಲ ಹೋದ್ರೆ ನಕ್ಷತ್ರದ ಬೆಳಕಾರ ಇರುತ್ತೆ. ಸಾಮಾನ್ಯವಾಗಿ ಇಲ್ಲಿ ಕತ್ತಲೆ ಇರುತ್ತೆ. ಸುಮ್ಮನೆ ಕಾಡಲ್ಲಿ ಹೋಗ್ಬಿಟ್ರೆ, ಏನು ಜಾಗದಾಗ ಹೋಗ್ಬಿಟ್ರೆ ಅಮಾವಾಸ್ಯೆ ಮಧ್ಯರಾತ್ರಿ ಕೂಡ ಪೂರ್ತಿ ಕತ್ತಲೆ ಕಾಣಿಸುತ್ತೆ. ಬೇರೆ ದಿವಸದಲ್ಲಿ ಚಂದ್ರ ಇಲ್ಲದೆ ಹೋದ್ರು ಕೂಡ ನಕ್ಷತ್ರದ ಬೆಳಕಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇರುತ್ತೆ. ಅವ್ರು ನಿಜವಾದ ಅಭ್ಯಾಸ ಮಾಡ್ಕೊಂಡು ಸಾಕು ಸುಖ ಓಡಾಡ್ಬೋದು. ಆ ರೀತಿ ಇರುತ್ತೆ. ಹಳ್ಳಿಗಳಲ್ಲಿ ಓಡಾಡಿದಾಗ ಅಂತೇಳಿ ಆರಾಮ ನಕ್ಷತ್ರ ಬೆಳಕಲ್ಲೇ ಓಡಾಡ್ಬೋದು. ಚಂದ್ರ ಬೆಳಕಂತೂ ಯೋಚನೆ ಮಾಡೋ ಹಾಗಿಲ್ಲೇ ಇಲ್ಲ. ಆದರೆ ಅಮಾವಾಸ್ಯೆ ಬೆಳಕು ಕತ್ಲೆ ಇತ್ತು. ಅದು ಅಮಾವಾಸ್ಯೆ ಕತ್ಲು ಮೋಡ ಬೇರೆ ಜೊತೆಗೆ. ಅಮಾವಾಸ್ಯೆ ಮೋಡ, ಒಂದು ನಕ್ಷತ್ರನೂ ಕಾಣೋದಿಲ್ಲ. ಅಂಥ ಹೊತ್ತಿನಲ್ಲಿ ಅಂಧಕಾರ ಲೋಕದಲ್ಲಿ ಏನೇನು ಅಂಥ ಅಂಧಕಾರ ಇದ್ದಾಗ ಯಾರಿದ್ದಾರೆ? ಅದೇನು ಒಂದು ಸೈಡ್ ಅಲ್ಲ, ಅಶೇಷತಃ ಎಂಟೈರ್ ಯೂನಿವರ್ಸ್. ರಾವಣ ಎಂಥವನವನು? ಎಂಟೈರ್ ಯೂನಿವರ್ಸನ್ನು ಕಾಂಕ್ವೇರ್ ಮಾಡಿದವನು. ಅವನನ್ನು ನಾಶ ಮಾಡಲಿಕ್ಕೆ ರಾಮದೇವರು ಹೇಗೆ ಬಂದಿದ್ದಾರೆ? ದಶಶತಾಂಶೂರಿವ, ಸೂರ್ಯ ಉದಿಸಿದ ಹಾಗೆ ಬಂದಿದ್ದಾರೆ. ಎಲ್ಲ ಅಲಂಕಾರಗಳೆಲ್ಲ ಅರ್ಥ ಮಾಡ್ಕೋಬೇಕಾಗ. ದಶಶತಾಂಶೂರಿವ, ಇದರಲ್ಲಿ ಅನೇಕ ಅರ್ಥಗಳು. ರಾವಣನ ಎಫೆಕ್ಟ್ ಎಷ್ಟಿತ್ತು ಅಂದರೆ, ಅಶೇಷತ ಲೋಕಾನ್ನಿಗಿರಂತ ಅಂತ ಮಹಾ ಕತ್ತಲೆ ಅವನು. ರಾಮದೇವರು ಹೇಗೆ ಬಂದರೆ? ಈಗ ಸೂರ್ಯನಂತೆ ಬಂದರು. ಹೇಳಿದ್ರಿಂದ ಒಬ್ಬ ಸೂರ್ಯ ಬಂದ ಅಂತ ಹೇಳಿದ ತಕ್ಷಣ ಒಂದೊಂದೇ ಕತ್ತಲೆ ಹೋಗೋದಿಲ್ಲ. ಎಲ್ಲ ಕಡೆ ಕತ್ತಲೆ ಹಾಗೆ ನಾಶ ಆಗಬೇಕು, ಹಾಗೆ ನಾಶವಾಗ್ತಾ ಇದೆ. ಅದರಲ್ಲೂ ಮತ್ತೆ ಸ್ವಾರಸ್ಯ ಅಂದರೆ ಎಫರ್ಟ್ಲೆಸ್ ಆಗಿ ಸೂರ್ಯ ಎಫರ್ಟ್ಲೆಸ್ ಆಗಿ ನಾಶ ಮಾಡ್ತಾನೋ ಹಾಗೆ ಅದೇನು ಕತ್ಲೆ ಏನಾಗಬೇಕು? ಸರ್ವನಾಶ ಇರಲೇಬಾರ್ದು. ಅಂಥ ಒಂದು ಅನುಗ್ರಹ ರಾಮದೇವರು ಮಾಡಿದ್ರು. ಸೂರ್ಯವಂಶ, ಸೂರ್ಯನಂತೆ ಬಂದಿದ್ದಾರೆ. ಸೂರ್ಯವಂಶದವರು ಸೂರ್ಯವಂಶನಂತೆ. ಆ ಸೂರ್ಯನೊಳಗೆ ಬೆಳಕೊಂಡನು ತಾನೆ. ಇಲ್ಲಿ ಸೂರ್ಯವಂಶಕ್ಕೆ ಬೆಳಕು ಕೊಟ್ಟ. ರಾಮಾವತಾರವಾದ್ದರಿಂದ ಸೂರ್ಯವಂಶ ಏನಾಯಿತು? ಬೆಳಕಿಗೆ ಬಂತದ್ದು. ಆ ಸೂರ್ಯ ಬೆಳಕಿಗೆ ಬರೋದು ಕೂಡ ಯಾರಿಂದ? ರಾಮದೇವರಿಂದಲೇ. ಸೂರ್ಯನ ಒಳಗಿದ್ದು ಬೆಳಕು ಕೊಡೋನು ರಾಮ. ಅದೇ ರೀತಿ ಹೊರಗಿದ್ದು ಕೂಡ ಸೂರ್ಯನಂತೆ ಬೆಳಗಿದ್ದು ರಾಮ. ಗೊತ್ತಾಯ್ತಾ? ಸೂರ್ಯನ ಬೆಳಕು ಫಂಕ್ಷನ್ ಮಾಡಬೇಕಾದ್ರೆ, ಬರಬೇಕಾದ್ರೆ, ನಿಯಂತ್ರಿಸಬೇಕಾದ್ರೆ ಥ್ರೋಟ್ ಏನಿರಬೇಕು? ದೇವರ ಅನುಗ್ರಹ ಇರಲೇಬೇಕು. ಅದಕ್ಕಾಗಿ ಸೂರ್ಯವಂಶಕ್ಕೂ ಬೆಳಕು, ಸೂರ್ಯನಿಗೂ ಬೆಳಕು. ಆ ರೀತಿ ಮಾಡಿ ಅಂಧಕಾರಂ ಇವ ಲೋಕಾನ ಶೇಷತನಿವಾನ್ ನಿಗಿರಂತ ಮುದ್ಯನ್ ಅಭ್ಯುದ್ಯಯೌ ಆಯಾಂತಮಿಚ್ಛರ್ಯನೀಚರಲೋಕನಾಥ ಶಸ್ತ್ರಾಣ್ಯಥಾಸ್ತ್ರ ಸಹಿತಾನಿ ಮುಮೋಚ ರಾಮೇ ರಾಮಸ್ತುತಾನಿ ವಿನಿಕೃತ್ಯ ನಿಜೈರ್ಮಹಾಸ್ತ್ರೈಃ ತಸ್ಯೋತ್ತಮಾಂಗದಶಕಂ ಯುಗಪತ್ಯಕೃಂತತ್ ಆಯಾಂತಂ ವೀಕ್ಷ್ಯ ರಜನೀಚರಲೋಕನಾಥಃ ಶಸ್ತ್ರಾಣಿ ಅಸ್ತ್ರಸಹಿತಾನಿ ಮುಮೋಚ ರಾಮೇ ರಾಮಃ ತು ತಾನಿ ವಿನಿಕೃತ್ಯ ನಿಜೈಃ ಮಹಾಸ್ತ್ರೈಃ ತಸ್ಯ ಉತ್ತಮಾಂಗದಶಕಂ ಯುಗಪತ್ಯಕೃಂತತ್ ಆಯಾಂತಂ ಇಚ್ಛ ರಜನೀಚರ ಲೋಕನಾಥಃ. ಆ ರೀತಿಯಾಗಿ ರಜನೀಚರ ಲೋಕನಾಥನಾದಂತಹ ರಾವಣ ಆಯಾಂತಂ ಇಚ್ಛ. ಹಿಂದೇನು ಹೇಳಿದ್ರು? ಉಲ್ಟಪಲ್ಟ ಹೇಳಿದರು. ರಾಮದೇವರ ಹತ್ರ ಶೂರ್ಪಡಿಕೆ ಬಂದಾಗ ಹೇಗಿತ್ತು? ಹೇಗೆ ಬಂದ್ಲು ಶೂರ್ಪಣಿಕೆ?
ಸೂರ್ಯಂ ಯಥಾ ತಮ ಉಪೇತ್ಯ ಸುಯೋಗ ಕಾಮಂ. ಸೂರ್ಯನ ಬಳಿಗೆ ಕತ್ತಲೆಯ ರಾಶಿ ಬಂದಂತೆ ಶೂರ್ಪಣಿಕೆ ಬಂದಿದ್ದು. ರಾಮದೇವರು ರಾವಣನ ಹತ್ರ ಕತ್ತೆ ರಾಶಿ ಬಳಿಗೆ ಯಾರು ಹೋಗ್ತಿದ್ದಾರೆ? ಸೂರ್ಯ ಬಂದ ಉಲ್ಟಾ ಪಲ್ಟಾ. ಈಗ ಅಂದ್ರೆ ಯಾರು ಹೋದ್ರು ಕೂಡ ಸಾಯೋದು ಯಾರು? ಕತ್ಲು ಸೂರ್ಯರು ತೋದ್ರು ಸಾಯೋದು ಕತ್ಲೆ, ಸೂರ್ಯ ಕತ್ಲೆ ಹತ್ರ ಬಂದು ಸಾಯೋದು ಕತ್ಲೆ ಅಂತೂ. ಅಲ್ಲಿ ಶೂರ್ಪಣಿಕೆ ಕತ್ಲಾಗಿದ್ದು ರಾಮ ಸೂರ್ಯ, ಇಲ್ಲಿ ರಾವಣ ಕತ್ಲು ಸೂರ್ಯ, ಅಣ್ಣ ತಂಗಿ ಇಬ್ರು ಅಂಥವ್ರೆ ಕತ್ಲ ಉಂಟು ಮಾಡೋರು. ಆಯಾಂತ ಮಿಚ್ಛ ರಜನೀಚರ ಲೋಕನಾಥ ಶಸ್ತ್ರಾಣಿ ಅಸ್ತ್ರಸಹಿತಾನಿ ಮುಮೋಚರಾಮಿ. ಲೋಕನಾಥ ರಜನೀಚರ ಲೋಕನಾಥ ಶಸ್ತ್ರಾಣಿ ಅಸ್ತ್ರಸಹಿತಾನಿ ಮುಮೋಚ ರಾಮೇ. ರಾಮನ ಮೇಲೆ ಬಿಟ್ಟ. ರಾಮಸ್ತು ತಾನಿ ವಿನಿಕೃತ್ಯ. ತಕ್ಷಣ ರಾಮದೇವರು ಏನು ಮಾಡಿದರು? ಅದನ್ನೆಲ್ಲ ತುಂಡು ತುಂಡು ಮಾಡಿ ಹಾಕಿದರು. ನಿಜೈಹಿ ಮಹಾಸ್ತ್ರೈಹಿ, ತಮ್ಮ ಮಹಾಸ್ತ್ರಗಳಿಂದ. ಮುಟ್ಟಿದ್ದೆಲ್ಲ ಮಹಾಸ್ತ್ರನೇ. ತಸ್ಯ ಉತ್ತಮಾಂಗದ ಶಕಂ ಯುಗಪನ್ಯಕೃಂತತ್. ಉತ್ತಮಾಂಗ ಅಂದ್ರೇನು? ತಲೆ. ಉತ್ತಮಾಂಗಂ ಶಿರಶೀರ್ಷಂ ಅಂತ ಅಮರ. ಉತ್ತಮಾಂಗಂ ಶಿರಶೀರ್ಷಂ, ಉತ್ತಮಾಂಗ ತಲೆ. ಉತ್ತಮಾಂಗ ದಶಕ 10 ತಲೆಗಳು. ಅವನ್ನೇನು ಮಾಡಿದರು? ಯುಗಪತ್ಯಕೃತ, 1 by 1 ಅಲ್ಲ, ಒಟ್ಟಿಗೆ ತುಂಡು ಮಾಡಿ ಹಾಕಿದ್ರು. ಹೊಡೆದು 10 ತಲೆ ಕೆಳಗೆ ಬಿದ್ದರು ರಾವಣನು. ಗೊತ್ತಾಯ್ತಾ? ಹೋಗ್ಬಿಟ್ಟು ಅದು ಗಾಬರಿ ಆಗ್ಬೇಕಾಗಿಲ್ಲ, ಇನ್ನೂ ಇದ್ದಾನೆ. ಏನಾಯ್ತಾಗ? ಕೃತಾನಿ ತಾನಿ ಪುನರೇವ ಸಮುತ್ಥಿತಾನಿ ದೃಷ್ಟ್ವಾ ವರಾನ್ ಶರಹೃತೈರ್ಹೃದಯಂ ಬಿಭೇದ ಬಾಣೇನ ವಜ್ರ ಸದೃಶೇನ ಸಭಿನ್ನ ಹೃತ್ಕೋ ರಕ್ತಂ ವಮನ್ ನೆಪತದಾಶು ಮಹಾಭಿಮಾನಾತ್. ಕೃತಾನಿ ತಾನಿ ಪುನಃ ಏವ ಸಮುತ್ಥಿತಾನಿ ದೃಷ್ಟ್ವಾ ವರಾತ್ ಶತಧೃತೇಃ ಹೃದಯಂ ಬಿಭೇದ ಬಾಣೇನ ವಜ್ರಸದೃಶೇನ ಸಹ ಭಿನ್ನಹೃತ್ಕಃ ರಕ್ತಂ ವಮನ್ ನ್ಯಪತತ್ ಆಶು ಮಹಾಭಿಮಾನ. ಕೃತ್ತಾನಿ ತಾನಿ ಪುನರೇವ ಸಮುತ್ಥಿತಾನಿ. ಕೃತ್ತಾನಿ ಕತ್ತರಿಸಲ್ಪಟ್ಟ ಮೇಲೆ, ತಾನಿ ಅವು, ಪುನರೇವ ಮತ್ತೆ, ಸಮುತ್ಥಿತಾನಿ ಮತ್ತೆ ಹಾಗೆ ಬೆಳೆದು ಇನ್ಸ್ಟೆಂಟಾಗಿ. ಗೊತ್ತಾಯ್ತಾ? ಕೂದಲು ಬೆಳೆದ ಆದರೂ ಕಷ್ಟ ಏನು ಬೆಳೆಯಲ್ಲ, ಟೈಮ್ ಬೇಕಾದಕ್ಕೆ. ಅದು ಏನಾಯ್ತು? ಇನ್ಸ್ಟೆಂಟಾಗಿ. ಯಾತಕ್ಕೆ? ವರಾತ್ ಶತಧೃತೇಹಿ. ಬ್ರಹ್ಮದೇವ್ರ ವರ ಆಗಿತ್ತು. ಇವನೇನು ಕೇಳ್ಕೊಂಡ? ನನಗೆ ಮೃತ್ಯು ಬೇಡ ಅಂತ ಕೇಳ, ಅಂತ ವರ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಅಷ್ಟು ಏನು ಮಾಡ್ದ? ಅವರಿಂದ ಬೇಡ, ಇವರು ಸಾಲ ಕೇಳ್ಕೊಂಡು ಆಗಲಿ ಎಂದು ಕರೆ ತಾವೇ ವರ ಕೊಟ್ಬಿಟ್ರು. ಏನಂತ? ನೀನು ಕಾಮರೂಪಿ ಆಗು. ಅವನು ಹುಚ್ಚರಿಗೆ ಇದು ಕುಡಿಸ್ತಾ ಇನ್ನೂ ಹಾಡಾಗಲಿ ಅಂತ ಹೇಳ್ಬಿಟ್ಟು. ಏನಂತ? ನೀವು ಇಷ್ಟ ಬಂದ ರೂಪ ತಗೋ, ಅದು ಇದನ್ನೆಲ್ಲ ಉಪಯೋಗಿಸ್ಕೊಂಡೆ. ಮಾಯಾ ಸನ್ಯಾಸ ಆಗಲಿ ಉಪಯೋಗಿಸೋದಿಲ್ಲ. ಆಮೇಲೆ ಏನು ವರ ಕೊಟ್ಟರು? ನಿನ್ನ ಕೈಗಳು ತಲೆಗಳು ಕತ್ತರಿಸಿದ್ರೆ ಮತ್ತೆ ಬೆಳೀಲಿ ಅಂತ ಹೇಳಿದರು. ಮತ್ತೆ ಬೆಳೀಲಿ. ಅದೆಲ್ಲ ಭಾರಿ ಖುಷಿಯಾಗಿತ್ತು ಅವರಿಗೆ. ಕೈಗಳನ್ನು ಕತ್ತರಿಸಿದ್ದ ಯಾರು? ಅಲ್ಲ ಯಾರು? ಜಟಾಯು ಕತ್ತರಿಸಿದ್ದ. ಒಂದು ಕಡೆ 10 ಕೈ ಕತ್ತರಿಸಿದ್ದ, 10 ಬಿಡದಿದ್ದಾಗ. ತಲೆ ಯಾರು ಕತ್ತರಿಸಿರಲಿಲ್ಲ. ಈಗ ನನ್ನ ಪ್ರಶ್ನೆ ಬಂತು, ರಾಮದೇವರಿಗೆ ಅಜ್ಞಾನನ ಆಗಿದ್ದರೆ ಪ್ರಶ್ನೆ. ಈಗ ರಾಮದೇವರಿಗೆ ಬ್ರಹ್ಮದೇವರ ಗೊತ್ತಿಲ್ಲೇನು? ಬ್ರಹ್ಮದೇವರವ್ರಿಗೆ ಗೊತ್ತಿಲ್ವಾ? ಮತ್ತೆ ಯಾಕೆ ಹೊಡಿಬೇಕಾಗಿತ್ತು ಅಂತ ಪ್ರಶ್ನೆ. ಒಂದು ಉತ್ತರ, ರಾಮದೇವರು ಬ್ರಹ್ಮದೇವರವರ ಲೆಕ್ಕ ಇಲ್ಲ. ಅದಕ್ಕೆ ಕತ್ತರಿಸಾಕ ಕೊಂದು ಬಿಡ್ಬೋದು. ಆದರೆ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ. ಅವ್ರು ಯಾರು? ಅವರು ಬ್ರಹ್ಮದೇವರು, ಅತ್ಯಂತ ಪ್ರಿಯವರು. ಅವ್ರ ಮಾತೇನಾಗಬಾರ್ದು, ಸುಳ್ಳಾಕ್ಕೊಡ್ದು. ಅದು ಗೊತ್ತಾಗಬೇಕಲ್ಲ. ಈಗ ಬ್ರಹ್ಮದೇವರವರ ಕೆಲಸ ಮಾಡಿದೆ ಅಂತ ಒಂದು ಗೊತ್ತೇ ಆಗಿಲ್ಲ ಇವತ್ತಿಗೂ ಕೂಡ. ಯಾವಾಗ ಗೊತ್ತಾಗಬೇಕದು? ಈಗ ಕತ್ತರಿಸಿದಾಗ ಗೊತ್ತಾಗುತ್ತೆ. ಬ್ರಹ್ಮದೇವರವರ ಸತ್ಯ ಆಯಿತು ಅಂತ ಹೇಳ್ಬೇಕು. ಗೊತ್ತಾಯ್ತಾ? ರಾವಣಗೂ ಬ್ರಹ್ಮದೇವರು ನಂಬಿಕೆ ಬರಬೇಕು, ಜನಗಳಿಗೂ ನಂಬಿಕೆ ಬರಬೇಕು. ಬ್ರಹ್ಮದೇವ್ರ ಮಾತನ್ನು ಪರಮಾತ್ಮ ತೆಗೆದುಹಾಕೋದಿಲ್ಲ ಅಂತ ಕನ್ವಿನ್ಸ್ ಆಗಬೇಕು. ಅದಕ್ಕೋಸ್ಕರ ಯಾಕೆ ಸತ್ಯಲೋಕಾಧಿಪತಿ ಮಾತು ಸುಳ್ಳಾಗಿಬಿಟ್ರೆ ಎಷ್ಟು ಅವಮಾನ. ಸತ್ಯಲೋಕಾಧಿಪತಿಗಳ ಮಾತೇ ಸುಳ್ಳಾಗೋದಾದರೆ ಇನ್ಯಾರ ಮಾತು ಸತ್ಯ ಆಗಬೇಕು? ಆ ದೃಷ್ಟಿಯಿಂದ ಸತ್ಯ ಮಾಡಬೇಕು. ಈಗ ಬ್ರಹ್ಮದೇವರು ಹೊರ ಕೊಟ್ಟು ಸತ್ಯ ಅಂತ ಗೊತ್ತಾಗೋದು ಯಾವಾಗ? ಯಾರು ಕತ್ತರಿಸೇ ಇಲ್ಲ. ಈ ಕತ್ತರಿಸಿ ತೋರಿಸಿದಾಗ ಏನಾಯ್ತು? ಈಗ ಗೊತ್ತಾಯ್ತು. ಇಲ್ಲದೆ ಹೋದರೆ ಏನೇನು ಸಮಸ್ಯೆ ಬರೋದು. ಯಾವ ಸಮಸ್ಯೆ? ಅದು ಉತ್ತರ ಕೊಟ್ಟರೆ ಶತಧೃತೇಹೇ ಹೃದಯಂ ಬಿಭೇದ. ಆಮೇಲೆ ಸಮುತ್ಥಿತಾನಿ ದೃಷ್ಟ್ವಾ ವರ, ಅಲ್ಲಿ ಮುಗೀತದು. ಆಮೇಲೆ ಇಲ್ಲಿ ನಿಮ್ಮ ಆಗಸ್ಟ್ ಇದು ಬರುತ್ತೆ. ಈಗ ಆದಿತ್ಯ ಹೃದಯ ನಿಮ್ಮದು ಎಲ್ಲ ನೋಡ್ತಾ ಇದ್ದಾರೆ. ಆದಿತ್ಯ ಹೃದಯ ಬರೋದು ಈಗ ಬರೋದು ಆದಿತ್ಯ ಹೃದಯ. ಏನಾಗುತ್ತೆ? ಆಗ ಅಗಸ್ತ್ಯರು ರಾಮದೇವರು ಭಾರಿ ಯೋಚನೆ ಮಾಡ್ತಾ ಕೂತ್ಬಿಟ್ರಂತೆ. ಅಗಸ್ತ್ಯರು ಬರ್ತಾರೆ, ಬಂದೆ ರಾಮ ಇವನು ಕೆಲಸ ಮಾಡು, ಆದಿತ್ಯ ಹೃದಯ ಹೇಳ್ಕೊಡ್ತೀರಿ, ಹೇಳಿಬಿಡು, ಸರಿಗೆ ಹೋಗುತ್ತೆ. ಆಗ ಮತ್ತೆ ಇದಾಗ್ತಾರೆ, ಉಪಯೋಗ ಗೊತ್ತಾಗುತ್ತೆ. ಇದೆಲ್ಲ ಏನು ಮಧ್ಯೆ ಕನ್ಫ್ಯೂಸ್ ಮಾಡ್ತಾರೆ. ಅದಕ್ಕೆ ಅಸುರಮೋಹನಕ್ಕೋಸ್ಕರ. ಆ್ಯಕ್ಚುಲಿ ಬೇಕಿಲ್ಲ. ಯಾತಕ್ಕೆ ಬೇಕಿಲ್ಲ? ಆದಿತ್ಯ ಹೃದಯ, ಆದಿತ್ಯರ ಹೃದಯನೇ ಈತ. ದೇಹ ಸದಾ ಸವಿತೃಮಂಡಲ ಮಧ್ಯವರ್ತಿ ಅಂದಮೇಲೆ ಆದಿತ್ಯ ಏನು ಮಾಡ್ತಾನೆ? ಮತ್ತೆ ಸಮಸ್ಯೆ ಅಲ್ವೇ ಅಲ್ಲ. ಭ್ರಮೆ ಲೋಕಕ್ಕೆಲ್ಲ. ಸೂರ್ಯ ಸೌರಮತಕ್ಕೆ ಒಂದು ಇದು, ಸೂರ್ಯ ಸರ್ವೋತ್ತಮ ಅಂತ ಭ್ರಮಿಸಲಿ. ಯೋಗ್ಯರಿಗೆ ಭ್ರಮೆ ಬರೋದಿಲ್ಲ. ಯಾತಕ್ಕೆ?
ಕೇಳಿಬಿಟ್ಟು ಈಗಾಗಲೇ ಸೂರ್ಯವಂಶ ತಿಲಕ ಸೂರ್ಯನಿಗೆ ಆಗದೆ ಇದ್ದ ಕೆಲಸ ಎಲ್ಲ ಆಗಿದೆ. ಸೂರ್ಯ ಈತನ ಮಾತು ಕೇಳ್ತಾ ಇದ್ದ, ರಾವಣನ ಮಾತನ್ನ. ರಾವಣನ ಮನೆಯಲ್ಲಿ ಫಂಕ್ಷನ್ ಅಂದರೆ ಸೂರ್ಯ ಮುಳುಗಾಗಿಲ್ಲ ಅವತ್ತು. ಮತ್ತೆ ಯಾವ ಬೇಕಾದ್ರೆ ಬರಬೇಕು, ಅರ್ಲಿಬೇಕು, ಲೇಟಾಗಿ ಬರಬೇಕು, ಆ ರೀತಿ ಕಂಟ್ರೋಲ್ ಮಾಡಿದ್ದ. ಆ ಸೂರ್ಯನ ಬಂದು ಸ್ತೋತ್ರ ಮಾಡಿದ್ರೆ ಹೇಗೆ ಉದ್ಧಾರ ಆಗುತ್ತಾನೆ? ಸಾಧ್ಯ ಇಲ್ಲ. ಅದು ಅಸರದಿ ಯೋಚನೆ ಮಾಡಕ್ಕೆ ಬರೋದಿಲ್ಲ ಅವರಿಗೆ. ಬ್ರಹ್ಮ ಜಿಜ್ಞಾಸೆ ಮಾಡೋದಿಲ್ಲ. ಯಾರು ಜಿಜ್ಞಾಸೆ ಇದು? ಬ್ರಹ್ಮ ಜಿಜ್ಞಾಸೆ ಮಾಡ್ಲಿಕ್ಕೆ ಹೊರಟಾಗ ಸೂರ್ಯ ಈಗಾಗಲೇ ಸರೆಂಡರ್ ಆಗಿರ್ಬೇಕಾದ್ರೆ ರಾವಣನಿಗೆ ಆ ಸೂರ್ಯನ ಸ್ತೋತ್ರ ಮಾಡಿದ್ರೆ ಆಗುತ್ತಾ? ಸಾಧ್ಯ ಇಲ್ಲ. ಇದೆಲ್ಲ ಜನ ಯೋಚನೆ ಮಾಡೋದಿಲ್ಲ. ಪ್ರಮದದ ಸುಧಿಯ ಮೋಹಕ ದ್ವೇಷ ಭಾಜ ಎಲ್ಲದಕ್ಕೂ ಅನ್ವಯ ಮಾಡ್ಕೋಬೇಕಾದ್ರೆ ಲೋಕ ವಿಡಂಬನೆ ಒಂದು. ಇನ್ನೊಂದು ಸಮಸ್ಯೆ ಏನು? ಉಳಿದವರು ಸೂರ್ಯ ಆರಾಧನೆ ಮಾಡಿ, ಆದಿತ್ಯನ ಆರಾಧನೆ ಮಾಡಬೇಡಿ, ಆದಿತ್ಯ ಹೃದಯ ಆರಾಧನೆ ಮಾಡಿದ್ದೆ. ಆದಿತ್ಯ ಹೃದಯ ಹೇಳಿ ಅಂದರೆ ಅರ್ಥ ತಂದೆನ್ನೇ ದೇವ್ರ ಸ್ತೋತ್ರ ಮಾಡಿ ಗಾಯತ್ರಿ ಮಂತ್ರ ಹೇಳಿ ಅಂತ ಅರ್ಥ. ಆದಿತ್ಯ ಹೃದಯ ಹೇಳಿಕೊಟ್ಟ ಗಾಯತ್ರಿ ಮಂತ್ರ ಅರ್ಥ. ಗಾಯತ್ರಿ ಮಂತ್ರ ಹೇಳಿದ್ರೆ ಏನಾಗುತ್ತೆ? ಸಮಸ್ಯೆ ಪರಿಹಾರ ಆಗುತ್ತೆ ಅಷ್ಟೇ. ಅದು ಸಿಂಪಲ್. ಅದು ಇರೋದು ಅರ್ಥ. ಅದು ಅದನ್ನೆಲ್ಲ ಅಪಾರ್ಥ ಮಾಡಿ ಜನ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ. ರಾಮದೇವ್ರಿಗೆ ಕೊನೆಗೂ ಸಹಾಯ ಮಾಡಿದ್ದೆ ಯಾವುದು? ಆದಿತ್ಯ ಹೃದಯ. ಆದ್ದರಿಂದ ಸೂರ್ಯ ಸರ್ವೋತ್ತಮ. ಭ್ರಮೆ ಒಳಗಾಗ್ತಾರೆ. ಅದೇ ಹೇಳ್ತಿರೋದು. ಆದಿತ್ಯನ ಹೃದಯ ಯಾರು? ರಾಮನೇ. ಸೌತ್ರ ಮಂಡಲ ಮಧ್ಯವರ್ತಿ ನಾರಾಯಣ. ಅದರಿಂದ ಅದೇ ಅರ್ಥ. ಜನ ಇಂತ ಅಪಾರ್ಥ ಮಾಡ್ಕೊಬಿಟ್ಟು ಆದಿತ್ಯ ಹೇಳಿಲ್ಲ, ಆದಿತ್ಯ ಹೃದಯ ಹೇಳಿರೋದಲ್ಲಿ. ಆದಿತ್ಯ ಹೃದಯ ಸ್ತೋತ್ರ ಇರೋದ್ರಿಂದ ಆದಿತ್ಯ ಸ್ತೋತ್ರ ಆಗಲಿಲ್ಲ. ಅದು ಅರ್ಥ, ಅದೆಲ್ಲ ಪದಗಳು ಅರ್ಥ ಆಗೋದಿಲ್ಲಲ್ಲ ಅವರಿಗೆ. ಆದ್ದರಿಂದ ಹಾಗೆ ಮಾಡ್ಕೊತಾರೆ. ದುರಾಗ್ರಹ ಮತ್ತೆ ಇದು ಅವ್ರಿಗೆ ಅರ್ಥ ಆಗೋದಿಲ್ಲ. ದುರಾಗ್ರಹ ಬರೋದು ಅವರಿಗೆ. ಅದ್ಯಾಕೆ ಸಾಧ್ಯ ಇಲ್ಲೇ ಇಲ್ಲ. ಅದು ಸೂರ್ಯ ಸತ್ತೋತ್ತಮ ನೋಡಿದ್ರೆ ಅಂತ ಕೇಳ್ತಾರೆ. ಅಲ್ಲೇನು ತೋರಿಸಿದಾರ? ಸೂರ್ಯ ಈಗ ರಾತ್ರಿ ಕಾಣಿಸೋದಿಲ್ಲ, ಲಿಮಿಟೇಷನ್ ಬಂದೋಯ್ತು ಆಗಿದ್ದಾರೆ. ರಾತ್ರಿ ಸೂರ್ಯ ಇಲ್ಲ ಅಂದರೆ ಸೌರಮತ ಹೋಯ್ತಲ್ಲ. ಎಲ್ಲ ಜನ ಇದ್ದಾರೆ, ಸೂರ್ಯ ಇಲ್ಲಾರ ಕಾಪಾಡ್ತಾರೆ. ಯಾರೀಗ? ಬೇರೆ ಯಾರ ಕಾಪಾಡ್ತಾರೆ ಅಂತ ಅರ್ಥ. ಸೂರ್ಯ ಇದಾರ ಲೀವ್. ಯಾರು ಕಾಪಾಡ್ತಾರೆ? ಈಗ ಬೇರೆ ವ್ಯವಸ್ಥೆ ಇದೆ. ಯಾರು? ಆದಿತ್ಯ ಅಸ್ತನಾಗ್ತಾನೆ. ಆದಿತ್ಯ ಹೃದಯ ನಾರಾಯಣ ಅಸ್ತನಾಗೋದಿಲ್ಲ. ಅರ್ಥ ಆಯ್ತಾ? ಆದಿತ್ಯ ಹೃದಯ ನಾರಾಯಣ ಅಸ್ತನಾಗೋದಿಲ್ಲ ಅಂತಂದ್ರೆ ಸರಿ ಹೋಯ್ತು. ಇದೆಲ್ಲ ದೃಷ್ಟಿ ಇಟ್ಕೊಂಡ್ರೆ ಅದು ತಪ್ಪಲ್ಲ, ಅದು ಒಳ್ಳೇದು. ಆದಿತ್ಯ ನಾರಾಯಣ ಮಾಡೋದು ಒಳ್ಳೇದೇ. ಅದೆಲ್ಲ ಬರುತ್ತೆ, ಕರೆಕ್ಟ್. ಅದು ಒಳ್ಳೇದು. ಅದು ಅದಕ್ಕೆ ಆದಿತ್ಯ ಹೃದಯ ಹೇಳಿದಾಗ ಅಲ್ಲಿ ಆದಿತ್ಯನ ಸ್ತೋತ್ರ ಮಾಡ್ಬೇಕಾದ್ರೆ ನಾರಾಯಣ ಅಂತಾನೆ ಸ್ತೋತ್ರ ಮಾಡಿರೋದಲ್ಲಿ. ಗೊತ್ತಾಯ್ತಾ? ಬರೀ ಸೂರ್ಯ ಅಂತ ಸ್ತೋತ್ರ ಮಾಡೇ ಇಲ್ಲ. ಆದಿತ್ಯ ನಾರಾಯಣ ಅಂತ ಆಯ್ತಲ್ಲ. ಅದನ್ನ ನಾವು ಹೇಳಬಾರ್ದ? ಅಲ್ಲ, ಹೇಳಲೇಬೇಕು. ನಾವು ಹೇಳೋದು ತಪ್ಪಲ್ಲ. ದೇವ್ರು ಹೇಳಿದ್ದಕ್ಕೆ ಒಳ್ಳೇದಾಯ್ತು ಅಂತ ಅದನ್ನ ಹೇಳಬಾರ್ದು ಅಷ್ಟೇ. ರಾಮನಿಗೆ ಒಳ್ಳೇದಾಯ್ತು ಅದರಿಂದ ಅಂತ ಹೇಳಬಾರ್ದು. ಒಳ್ಳೇದಾಗುತ್ತೆ ಅಂತ ರಾಮದೇವ್ರು ತೋರಿಸ್ಕೊಟ್ರು, ಇವೆಲ್ಲ ಹೇಳಿ ಒಳ್ಳೇದಾಗುತ್ತೆ ಅಂತೇಳಿ ಅಷ್ಟೇ ಹೊರತು ಅದು ಆದಿತ್ಯ ಹೃದಯನು ನಾರಾಯಣ ಮಂತ್ರ ಅಂತ ತಿಳ್ಕೊಂಡು ಹೇಳಬೇಕೆ ಹೊರತು ಸೂರ್ಯ ಸ್ತೋತ್ರ ಅಂತ ತಿಳ್ಕೊಂಡು ಹೇಳಬಾರ್ದು. ಅದನ್ನು ತೋರಿಸ್ಕೊಡ್ತಾರೆ. ರಾಮೇಶ್ವರದಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿದ. ತನಗೆ ಬೇಕು ಅಂತಲ್ಲ, ಲೋಕಕ್ಕೆ ಧೃತರಾಯರು ಪೂಜ್ಯರು, ಉಳಿದವರು ಆರಾಧನೆ ಮಾಡಬೇಕು, ಅವ್ರ ಮೂಲಕ ತಲೆ ಬರಬೇಕು ಅಂತ ಮಾಡಿದ್ದೆ ಹೊರತು ಬೇರೆ ಅಲ್ಲ. ಈ ದೃಷ್ಟಿಯಿಂದ ಬಹಳ ಮುಖ್ಯವಾದ ಅಂಶ ಅದು. ಅದು ತಿಳ್ಕೊಳ್ಳೋದು ತಪ್ಪಾಗಲ್ಲ. ಹೇಳಿದ್ನಲ್ಲ, ಅವ್ರಿಗೆ ಲಿಮಿಟ್ ಇದೆ. ಆರೋಗ್ಯ ಭಾಸ್ಕರ ಆದಿತ್ಯ, ಸೂರ್ಯ ಆರೋಗ್ಯದ ದೇವತೆ ಅಷ್ಟೇ. ಗೊತ್ತಾಯ್ತಾ? ಅದು ಲಿಮಿಟ್. ಅದೇನು ಮತ್ತೆ ದೇವ್ರ ಕೈಯಲ್ಲೇ ಯಾವುದೇ ಮಿನಿಸ್ಟರ್ ಏನೇ ಮಾಡಿದ್ರು ಫ್ರೈಮ್ ಮತ್ತೆ ಫುಲ್ ಪವರ್ ಯಾರ್ದು? ಯಾವುದೋ ಕನ್ಸರ್ನ್ ಮಿನಿಸ್ಟರ್ ಗ್ರಾಂಟ್ ಮಾಡಲ್ಲ, ಚೀಫ್ ಮಿನಿಸ್ಟರ್ ತೆಗೆದಾಕ್ಬೋದು ಅದನ್ನ. ಗೊತ್ತಾಯ್ತಾ? ಚೀಫ್ ಮಿನಿಸ್ಟರ್ ಇವನು ತೆಗೆದಾಕ್ಲಿಕ್ಕೆ ಬರಲ್ಲ. ಸೊ ದೇವರು ಅವ್ರವ್ರ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾನೆ, ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಫುಲ್ ಕಂಟ್ರೋಲ್ ತಂದೆ. ಆ ದೃಷ್ಟಿಯಿಂದ ಅವರೇ ಸ್ವಾತಂತ್ರ್ಯ ಆರೋಗ್ಯ ಕೊಡೋ ಶಕ್ತಿನೂ ಅವ್ರಿಲ್ಲ. ಧನ್ವಂತರಿ ಧ್ಯಾನ ಮಾಡಿ ತಗೋಬೇಕು ಅವರು ಕೂಡ. ರಾಮಸ್ತೋತಾನಿ ವಿನಿಕೃತ್ಯ ನಿಜೈರ್ ಮಹಾಸ್ತ. ಅದಕ್ಕೆ ಆಚಾರ್ಯ ಹೇಳಕ್ಕೆ ಹೋಗ್ಲಿಲ್ಲ. ಅದಕ್ಕೆ ಪ್ರಸ್ತುತ ಲೋಕದೃಷ್ಟಿಯಿಂದ ಹೇಳಿದ್ದೆ ಹೊರತು ಬೇಕಿಲ್ಲ ಅಂತ ಹೇಳೋದಕ್ಕೆ ಹೇಳಲೇ ಇಲ್ಲ. ಯುಗಪತ್ನ ಗ್ರಂಥದ್ದು ಒಂದೇ ಸತಿ ಕಟ್ ಮಾಡಿದರು. ಕೃತಾನಿ ತಾನಿ ಪುನರೇವ ಸಮುತ್ಥಿತಾನಿ ದೃಷ್ಟ್ವಾ ಬರಾತ್ ಶತಧೃತೇ ಹೃದಯಂ ವಿಭೇದ. ಈಗ ಹೊಡೆದ್ರು ಹೃದಯಕ್ಕೆ. ಶತಧೃತೇ ಹೃದಯಂ ವಿಭೇದ. ಅದು ಎದೆಗೆ ಹೊಡೆದ್ರು. ಈಗ ಅಂದರೆ ಆದಿತ್ಯ ಹೃದಯನಾದ ತಾನು ರಾವಣನ ಹೃದಯಕ್ಕೆ ಬಾಣ ಹೊಡೆದ. ಆ ರಾವಣ ಏನಾದ? ಸತ್ತು ಬಿದ್ದ. ಬಾಣೇನ ವಜ್ರ ಸದೃಶೇನ ಭಿನ್ನ ಹೃತ್ಕೋ ರಕ್ತಂ ವಮನ್ ನ್ಯಪತದಾಶು ಮಹಾಭಿಮಾನಾತ್. ಬಾಣೇನ ವಜ್ರ ಸದೃಶೇನ ಬಂದಿರದಂತಹ ಬಾಣ ಅದು. ಭಿನ್ನ ಹೃತ್ಕಃ ಎದೆ ಒಡೆದೋಯ್ತು, ಸೀಳೋಯ್ತು. ರಕ್ತಂ ವಮನ್ ರಕ್ತಕಾರದ. ನ್ಯಪತತ್ ಬಿದ್ದ. ಇಲ್ಲಿಂದ ಮಹಾವಿಮಾನ. ಯಾತಕ್ಕೆ ಮಹಾವಿಮಾನ? ಅದು ಪುಷ್ಪಕ ವಿಮಾನ ಆದ್ದರಿಂದ ಅಲ್ಲಿಂದ ಆಶು ಅಪತತ್ ಕೂಡಲೇ ಬಿದ್ದ, ಅಪ್ಪತ ಬಿದ್ದ. ಅಲ್ಲಿಂದ ಬಿದ್ದ, ಮೇಲೆ ಹೋದವ್ರು ಅಲ್ಲಿಂದ ಬಿದ್ದ. ಅದಕ್ಕೆ ಭಾಳ ಮೇಲೆ ಹೋದ್ರೆ ದುಷ್ಟ ಜೋರ ಬೀಳ್ತಾನೆ ಅಂತ ಅರ್ಥ. ಯಾರ ಅಷ್ಟು ನೋಡಿದ್ರೆ ಅಲ್ಲೇ ನೋಡ್ಬಿಡ್ತಾವೆ, ಓ ಬಾಡಿ ಮೇಲೆ ಹೋಗಿ ನಾವು ಹಾಗೆ ಮಾಡಬೇಕು ಅಂತೇಳಿ ಮುಂದೆ ಬೀಳೋದನ್ನ ನೋಡ್ಬೇಕು ಅವರು. ಅಲ್ಲೇ ಗೊತ್ತಾಗಲಿಲ್ಲದಿದ್ರೆ
ತಸ್ಮಿನ್ ಹತೆ ತ್ರಿಜಗತಾಂ ಇಲ್ಲಿ ಸತ್ತವನೀಗ. ಸೊ ಹೃದಯ ಹೊಡೆದ್ರೆ ಕೊಂದು ಹಾಕಿದರು. ತಸ್ಮಿನ್ ಹತೆ ತ್ರಿಜಗತಾಂ ಪರಮ ಪ್ರತೀಪೇ ಬ್ರಹ್ಮ ಶಿವೇನ ಸಹಿತ ಸಹ ಲೋಕಪಾಲೈಃ ಅಭ್ಯೇತ್ಯ ಪಾದಯುಗಲಂ ಜಗದೇಕ ಭರ್ತು ರಾಮಸ್ಯ ಭಕ್ತಿಭರಿತಃ ಶಿರಸಾನನಾಮ. ತಸ್ಮಿನ್ ಹತೆ ತ್ರಿಜಗತಾಂ ಪರಮ ಪ್ರತೀಪೇ ಬ್ರಹ್ಮ ಶಿವೇನ ಸಹಿತಃ ಸಹ ಲೋಕಪಾಲೈಃ ಅಭ್ಯೇತ್ಯ ಪಾದಯುಗಲಂ ಜಗದೇಕ ಭರ್ತುಃ ರಾಮಸ್ಯ ಭಕ್ತಿಭರಿತಃ ಶಿರಸಾ ನನಾಮ. ತಸ್ಮಿನ್ ಹತೆ ಅವನು ಸಾಯ್ತಿರ್ಲಿಕ್ಕೆ. ಯಾರವನು? ತ್ರಿಜಗತಾಂ ಪರಮ ಪ್ರತೀಪೆ ಬಂದಿದೆ. ಏತತ್ ಪ್ರತೀಪಂ, ಪ್ರತೀಪ ವಿರೋಧಿ, ಮೂರು ಲೋಕದ ವಿರೋಧಿ ಅವನು. ತ್ರಿಜಗತಾಂ ಪರಮ ಪ್ರತೀಪೆ, ಮೂರು ಲೋಕಕ್ಕೂ ಪರಮಶತ್ರು ಅವನು. ಆ ರೀತಿ ಸತ್ತೋಗ್ಲಿಕ್ಕೆ ಬ್ರಹ್ಮದೇವರು ಬಂದರು. ಬ್ರಹ್ಮದೇವರು ಬಂದರು. ಶಿವೇನ ಸಹಿತ ರುದ್ರದೇವರ ಸಮೇತ ಬಂದರು. ಸಹ ಲೋಕಪಾಲೈ ಅಷ್ಟ ದಿಕ್ಪಾಲಕರು ಬಂದರು. ಸರ್ವೋತ್ತಮ ಸ್ಪಷ್ಟ ಗೊತ್ತಾಗಬೇಕಾದ್ರೆ ಬರದೇ ಇದ್ದವರೇ ಇಲ್ಲ. ಎಲ್ಲ ಚೀಫ್ಗಳು ಸೇರಿಬಿಟ್ಟಿದ್ದಾರೆ. ಅವ್ರ ಮೇಲೆ ದೇವರು ಇದ್ದಾನೆ ಅಂದ್ರೆ ಏನಾಯ್ತು? ಈಗ ಸರ್ವೋತ್ತಮ ಅಂತ ಆಯ್ತು. ಲೋಕಪಾಲೈ ಅಭ್ಯೇತ್ಯ ಪಾದಯುಗಲಂ ಜಗದೇಕ ಭರ್ತು. ಪಾದಯುಗಲಂ ಪರಮಾತ್ಮನ ಪಾದಯುಗಲ, ಎರಡು ಪಾದಗಳ ಹತ್ರ ಬಂದು ಯಾರು? ರಾಮ. ಜಗದೇಕ ಭರ್ತು ರಾಮಸ್ಯ, ಜಗತ್ತಿನ ಮುಖ್ಯ ಸ್ವಾಮಿಯಾದ ರಾಮನ ಬಳಿಗೆ ಬಂದು ಭಕ್ತಿಭರಿತ, ಭಕ್ತಿಯಿಂದ ತುಂಬಿದವರಾಗಿ ಶಿರಸಾ ನನಾಮ, ತಲೆಬಾಗಿ ನಮಸ್ಕರಿಸಿದರು. ಬ್ರಹ್ಮದೇವರು ಬಂದು ಅಲ್ಲಿಂದ ಇದು ಮಾಡಿದ್ದಲ್ಲ, ಗೊತ್ತಾಯ್ತಾ? ಭಕ್ತಿಯಿಂದ ಶಿರಸಾ ನಮಸ್ಕರಿಸ, ಉರಸಾ ಶಿರಸಾ ದೃಷ್ಟ್ಯ ಅಂತಲ್ಲ, ಆ ರೀತಿ ನಮಸ್ಕಾರ ಮಾಡಿದ್ದಾರೆ. ಸರ್ವೋತ್ತಮ ಅಂತ ತಿಳ್ಕೊಂಡೇ ಮಾಡಿದ್ದಾರೆ. ಉಳಿದವ್ರಿಗೆ ಸಿಟ್ಟು ಬರಬೇಕಾಗಿತ್ತು. ಏನಂತ? ನಾನು ಹೊರ ಕೊಟ್ಟೆ, ನಾನು ಹೊರ ಕೊಟ್ಟವ್ರಿಗೆ ಹೊಡೆದಾಕ್ಬಿಟ್ಟಿ ಅಂತೇಳಿ ಒಬ್ರಿಗೆ ಬರುತ್ತೀಗ. ಆದರೆ ಬ್ರಹ್ಮದೇವರಿಗೆ ಬರಲಿಲ್ಲ. ಯಾತಕ್ಕೆ? ಅವ್ರಿಗೇನಿಲ್ಲ, ಮೋಹ ಇಲ್ಲ. ನಾವಿದು ನೋಡಬೇಕೀಗ. ನಮ್ಮವ್ರು ಮಾಡಿದ್ದಾರೆ, ಪ್ರೊಟೆಕ್ಟ್ ಮಾಡಬೇಕು. ಆ ರೀತಿ ಮಾಡಬಾರ್ದು. ತಪ್ಪು ಮಾಡಿದ್ರೆ ಏನು ಮಾಡಬೇಕು? ಶಿಕ್ಷಿಸ್ಬೇಕು. ಆಗ ಅವ್ರಿಗೂ ಒಳ್ಳೇದದು, ತಮ್ಮವರಿಗೂ ಒಳ್ಳೇದಿಲ್ಲ. ಇದೇನಾಗತ್ತೆ? ತಮ್ಮ ಹುಡುಗ ಹಚ್ಕೋತ ಬಂದ ಮನೆಗೆ, ಯಾಕೆ ಅಂತ ಅವನು ಹೊಡೆದು ಬಿಡೋದು, ಹೋಗ್ಬಿಟ್ಟು ತಿರುಗಿ. ಇವನೇನು ಮಾಡ್ತಾನೆ? ಸುಳ್ಳು ಹೊಡೆದು ಹೇಳ್ತಾನೆ. ಆಮೇಲೆ ಹೊಡೆದ ಶುರು ಮಾಡ್ತಾನೆ. ತಪ್ಪದು. ಮೊದಲು ನೀನೇನು ಮಾಡಿದೆ ಕೇಳಬೇಕು. ತಪ್ಪು ಮಾಡಿದಾಗ ಇನ್ನೊಂದು ಮಾಡಬೇಡಿ, ಇವನ್ನೇ ಹೊಡಿಬೇಕು ಫಸ್ಟ್. ಅವಾಗೇನು ಮಾಡ್ತಾನೆ? ಇನ್ನೇನು ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ತುಂಬ ಜನ ತಪ್ಪು ಮಾಡ್ತಾರೆ. ಈ ಶಿಕ್ಷೆ ಅಂದರೆ ಎಲ್ಲೇ ಕೊಡಬೇಕು. ಅದನ್ನು ಸಂತೋಷ ಪಡಬೇಕು ಕೂಡ. ನಾವು ಹೊಡೆದಾಗ ತಾನೇ ಏನು ಮಾಡಬೇಕು? ಮಾಡೋದು ಮನೆಯವ್ರು ಏನು ಮಾಡಬೇಕಾಗ? ಯಾರನ್ನ? ಹೊಡೆದವನ್ನ ಹೊಡಿಸ್ಕೊಂಡ ಮಾಡಬಾರ್ದು. ಮಾಡಿದರೆ ಅವರು ಹೊಡಿಸ್ಕೋಬೇಕಾಗತ್ತೆ ಆಮೇಲೆ. ಹಾಗಾಗಬಾರ್ದು. ಅದಕ್ಕೆ ಒಳ್ಳೆ ಕೆಲಸ ಮಾಡಿ. ಬುದ್ಧಿ ಬರಲ್ಲ. ಉದ್ದೇಶ ಇರೋದು ಏನಲ್ಲಿ? ಹಾಳು ಮಾಡ್ಲಿಕ್ಕಲ್ಲ, ಬುದ್ಧಿ ಬರ್ಲಿಕ್ಕಷ್ಟೇ. ಬುದ್ಧಿ ಬರ್ಲಿಕ್ಕೋಸ್ಕರ ಹೊಡೆದಾಗ ಅದು ಸ್ವಾಗತ ಮಾಡಬೇಕು. ಅದು ಇಲ್ಲದೆ ಬಿಟ್ಟು ತಪ್ಪಾಗತ್ತೆ. ಇದ್ರಲ್ಲಿ ಬ್ರಹ್ಮದೇವರಿಗೆ ಏನಿಲ್ಲ, ಮೋಹ ಇಲ್ಲ. ಶಿಷ್ಯ ಅಂತ ಮೋಹ. ಅಶಿಷ್ಯ ಏನು ಮಾಡಿದ್ರು ಸರಿನೇ. ಅದೇ ಸರಿ ಗಲಾಟೆ ಆಗಿರೋದು ಆಗಿದೆ. ನಮ್ಮ ಮಟ್ಟದವ್ರು ಮಾಡಿದ್ರೆ ಕೈ ಬಿಡಬಾರ್ದು. ಏನಾರು ಮಾಡಲಿ ಪ್ರೊಟೆಕ್ಟ್ ಮಾಡಬೇಕು. ಮಂತ್ರ ಬರೋದು ಬಿಡಿ, ನೀವ್ಯಾರು ಕೇಳೋಕ್ಕೆ? ನಾವು ನೋಡ್ಕೋತೀವಿ ಅಷ್ಟ. ನಾವೇ ನೋಡ್ಕೋತೀವಿ. ಹೋಗಿ ಪರವಾಗಿಲ್ಲ ಮಾಡಿಸೋದು. ಯಾರು ಬರ್ತಾರೆ ನಾವು ನೋಡ್ತೀವಿ. ಕೆಟ್ಟೋಯ್ತಾರೆ. ಅವ್ರು ಸರಿ ಹೇಳಿದ್ದಾರೆ, ಇನ್ಮೇಲೆ ಹಾಗೆ ಮಾಡು ಅಂತೇಳಿ ಏನಾಗುತ್ತಾಗ? ಉದ್ಧಾರ, ಇವರು ಉದ್ಧಾರ ಆಗ್ತಾರೆ, ಅವ್ರು ಉದ್ಧಾರ ಆಗ್ತಾರೆ. ಇದ್ರ ಪ್ರಶ್ನೆ ಅಲ್ಲ. ಸೂರ್ಯ ಹುಟ್ಟೋದೆಲ್ಲ ಈ ಮಟ್ಟಕ್ಕೆ ಅಂದು ಇನ್ನೊಂದು ಮಟ್ಟ ಕೊಡ್ತಾನೆ ಅದಲ್ಲ. ಸೂರ್ಯ ಹುಟ್ಟೋದ್ರೆ ಹುಟ್ಟೋದೆ, ಮಠ ನೋಡಿ ಸೂರ್ಯ ಹುಟ್ಟೋದಿಲ್ಲ. ಅದೇ ರೀತಿಯೇ ಆ ರೀತಿ ಯೋಚನೆ ಮಾಡಿದರೆ ಮಠದ ಇಮೇಜ್ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಇದರಿಂದ ಏನಾಗುತ್ತೆ? ಕೊನೆಗೆ ಕೆಟ್ಟ ಹಾಳಾಗಿ ಹೋಗ್ಬಿಡು. ಆ ರೀತಿ ಪ್ರೊಟೆಕ್ಟ್ ಆಗಿನೇ ಇವತ್ತು ನಮ್ಮ ಮಠದ ವ್ಯೂ ಅಂದ್ರೆ ಬಿಡಬಾರ್ದಲ್ಲ. ಯಾರೋ ಒಬ್ರು ತಪ್ಪು ಬರೆದಿರ್ಬೋದು, ಯಾವುದೋ ತಪ್ಪು ಬರ್ಕೊಂಡಿರ್ಬೋದು, ಅವರೇ ತಪ್ಪು ಬರೆದಿರ್ಲಿಕ್ಕಿಲ್ಲ. ಬರ್ಬೋದು ತಪ್ಪು ಕಾಪಿ ಮಾಡಿರ್ತಾರೆ. ನಮ್ಮ ಮಠದವ್ರು ಅದು ಬಿಡಬಾರ್ದು. ಅದು ದೊಡ್ಡ ಇಶ್ಯೂ ಮಾಡಿಬಿಡೋದು. ಮಾಡೋದು ತಪ್ಪನ್ನು ತಪ್ಪು ಬಿಟ್ಬಿಡ್ಬೇಕು. ತಪ್ಪು ಅಂದರೆ ತಪ್ಪೆ, ಯಾರೇ ಬರೋದು ತಪ್ಪೆ. ನಾವು ಇವತ್ತು ಅವರೇ ಹೇಳಿದರೆ ಗೌರವದಿಂದ ಮಾತಾಡುವ ಅಲ್ಲೇನೆ. ಇಲ್ಲ ಲೇಖಕ ಪ್ರಮಾದಗಳು, ಪ್ರಿಂಟ್ ಮಿಸ್ಟೇಕ್ಸ್ ಆಗೋದಿಲ್ವಾ? ಮಿಸ್ಪ್ರಿಂಟ್ಸ್ ಯಾರೋ ಕಾಪಿ ಎಷ್ಟು ಬರ್ಕೊಂಡಿರ್ತಾರೆ, 1000 ತಪ್ಪು ಇರುತ್ತದೆ. ಪ್ರಿಂಟ್ ಮಾಡಿದ್ರಲ್ಲಿ 100 ಜನ ವಿದ್ವಾಂಸರು ನೋಡಿದ್ರಲ್ಲೇ ತಪ್ಪಿರುತ್ತೆ ಬೇಕಾದಷ್ಟು. ಇಲ್ಲಿ ಒಬ್ಬನೇ ಬರೆದಾಗ ಪಾಪ, ಹಿಂದಿನ ಕಾಲಕ್ಕೆ ಬರೆದ್ರೆ ಏನೋ ಬರೆದು ಬಿಡ್ತಿದ್ದ, ಅದನ್ನು ಅಳ್ಸಕ್ಕೆ ಬರೋದಿಲ್ಲ ತಡೆಗರಿಯಲ್ಲಿ. ಏನು ಮಾಡಬೇಕು ಅವರು? ಅಷ್ಟೇ ಕೊರೆದು ಬಿಡ್ತಾರೆ. ಅದನ್ನು ಕೊರೆದ ಮೇಲೆ ಅದು ಹಿಂಗೆ ತುಂಬ್ತಾರೆ ಅಷ್ಟೇ, ಏನು ಮಾಡೋಕ್ಕೆ ಬರೋದಿಲ್ಲ. ಮತ್ತು ಬರೆಯೋರು ಟೈಪಿಸ್ಟ್ ಇದ್ದಾಗ, ಟೈಪಿಸ್ಟಲ್ಲೇ ಫೀಲ್ಡಲ್ಲಿ ಎಕ್ಸ್ಪರ್ಟ್ಸ್ ಅಲ್ಲ ಅವರು. ಅಕ್ಷರ ನೋಡಿ ಬರೀತಾರೆ ಅಷ್ಟೇ. ತಪ್ಪು ಓದಿದರೆ ಪ್ರಮಾದ ಆಗೇ ಆಗುತ್ತೆ. ಪ್ರಮಾದಾತ್ ಕ್ವಚಿದನ್ಯಥ. ಅದನ್ನ ಅರ್ಥ ಮಾಡಿಕೊಡೋದು. ಪ್ರಮಾದನೂ ಸರಿ ಅಂತ ವಾದ ಮಾಡ್ಲಿಕ್ಕೆ ಹೊರಟ್ರೆ ಸಿದ್ಧಾಂತ ಹೊಡಿಯೋದು ಹೇಗೆ? ಸಾಧ್ಯನೇ ಇಲ್ಲ. ತಸ್ಮಿನ್ ಹತೆ ಬ್ರಹ್ಮದೇವರಿಂದ ಕಲಿಬೇಕಲ್ಲ. ತಮ್ಮ ಶಿಷ್ಯ 10,000 ವರ್ಷ ತಪಸ್ ಮಾಡಿದ್ದ, ಯಾವುದೋ ನೋಡಲಿಲ್ಲ. ಮಾಡಿದ ತಪ್ಪಿತಸ್ಥ ಸಾಯ್ಬೇಕು. ರಾಮದೇವರು ಕೊಂದಿದ್ದಾರೆ, ಮುಗೀತಷ್ಟೆ. ಅಥೈನಮಸ್ತೌ ಪಿತರಂ ಕೃತಾಂಜಲಿ ಗುಣಾಭಿರಾಮಂ ಜಗತಃ ಪಿತಾಮಹ ಜಿತಂ ಜಿತಂತೆ ಅಜಿತಲೋಕ ಭಾವನಾ ಪ್ರಪನ್ನ ಪಾಲಾಯ ನತಾಸ್ಮತೆ ವಯಂ. ಜಿತಂತೆ ಸ್ತೋತ್ರ ಇರೋದೇ ಹಾಗೆ. ಜಿತಂತೆ ಪುಂಡರೀಕಾಕ್ಷ. ಪ್ರತಿನಿತ್ಯ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಅಭಿಷೇಕ ಕಾಲಕ್ಕೆ
ಜಿತಂತೆ ಇತಿ ಸ್ತೋತ್ರಂಚ ಪಠನ್ ಸಂಸ್ಥಾಪಯೇ ಧರಿಂ. ಯಾರು ಹೇಳ್ತಾರೆ? ಟೀಕಾರ ಪದ್ಯ ಮಾಡೋದು ಬೆಳೀತಾರೆ. ಜಿತಂತೆ ಇತಿ ಸ್ತೋತ್ರ, ಜಿತಂತೆ ಸ್ತೋತ್ರ ಅಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ. ಪೌರುಷಂ ವೈಷ್ಣವಂ ಘಾರ್ಮಂ ಪವಸ್ವೇತಿ ಮಾತ್ರಕಂ ತ್ರಿವರ್ಗಕಂ ಗೊತ್ತಾಯ್ತಾ? ಎಂದೋರ್ ಏಕವಚ್ಯಶ್ಚ ಏಕವರ್ಗಶ್ಚ ಸಮುದ್ರಾದ್ ಊರ್ಮಿರೇವಚ ಗೊತ್ತಾಯ್ತಾ? ಆಮೇಲೆ ಕೊನೆಗೆ ಹೇಳಿದ್ದು ಜಿತಂತೆ ಇತಿ ಸ್ತೋತ್ರಂಚ ಪಠನ್ ಸಂಸ್ಥಾಪಯೇ ಧರಿಂ. ಆಮೇಲೆ ಎಲ್ಲ ಕಡೆ ಪದ್ಧತಿನೇ ಬಿಟ್ಟು ಹೋಗ್ಬಿಟ್ಟಿದೆ. ಜಿತ ಸ್ತೋತ್ರ ಹೇಳೋದೇ ಇಲ್ಲ, ಅದು ಹೇಳಲೇಬೇಕು. ಎಲ್ಲದನ್ನ ಒಂದೊಂದು ಇದಾದರೂ ಹೇಳಬೇಕು, ಇಲ್ಲದೋದ್ರೆ ಆಗೋದಿಲ್ಲ. ಹೇಳಿದ್ಮೇಲೆ ಮುಗಿತು, ಟೀಕಾರ ಹೇಳಿದ್ಮೇಲೆ ಫೈನಲ್ ಅದು. ಜಿತಂ ಜಿತಂತೆ ಅಜಿತ ಲೋಕಭಾವನ ಪ್ರಪನ್ನ ಪಾಲಾಯ, ಅದರ ಅರ್ಥ ಇದೆಲ್ಲ ಕೂಡ. ನತಾಹಾಸ್ಮಾತೆ ವಯಂ ಅಥ ಏನಂ ಅಸ್ತವತ್ ಪಿತರಂ. ತಮ್ಮ ತಂದೆ ಬ್ರಹ್ಮದೇವರ ತಂದೆ ರಾಮದೇವರು ನಾರಾಯಣ ಅವರನ್ನ ಸ್ತೋತ್ರ ಮಾಡ್ತಾ ಇದ್ದ. ಕೃತಾಂಜಲಿ ಕೈ ಜೋಡಿಸ್ಕೊಂಡು ಮೂರ್ಧನ್ಯೇಶೋಂಜಲಿ ಬರುತ್ತಲ್ಲ ಹಾಗೆ. ಗುಣಾಭಿರಾಮಂ ಗುಣಾಭಿರಾಮಂ. ಅಭಿರಾಮ ಅಂದರೆ ಮನೋಹರ. ಯಾವುದರಿಂದ? ಗುಣಗಳಿಂದ ಮನೋಹರನಾದವನು ಅಂಥ ರಾಮಂ. ಜಗತಃ ಪಿತಾಮಹ, ತನಗೆ ತಂದೆ, ಬ್ರಹ್ಮದೇವರಿಗೆ ತಂದೆ ರಾಮ. ಬ್ರಹ್ಮದೇವರು ಲೋಕಕ್ಕೆ ಪಿತಾಮಹ. ಪಿತಾಮಹ ಅಂತ ತಕ್ಷಣ ಅರ್ಥ ಏನದಕ್ಕೆ? ಬ್ರಹ್ಮ ಅಂತ ಅರ್ಥ. ಅಮರಕೋಶ ಡಿಕ್ಷನರಿಯಲ್ಲೂ ಕೂಡ ಪಿತಾಮಹ ಅಂದ್ರೆ ಯಾರ ಹೆಸರು? ಬ್ರಹ್ಮದೇವರ ಹೆಸರು. ಪಿತಾಮಹನ ಅಪ್ಪ ಅಂದ್ರೆ ಏನಾಯ್ತು? ಈಗ ನಮಗೆಲ್ಲ ದೇವರೇನಾಗಬೇಕು? ಪಿತಾಮಹ. ಆಚಾರ್ಯ ಬರೀತಾರೆ, ಉಳಿದವರೆಲ್ಲ ಬ್ರಹ್ಮದೇವ್ರ ಉಪಾಸನೆ ಮಾಡ್ಬೇಕಾದ್ರೆ ತಂದೆ ಅಂತ ಮಾಡಬೇಕು, ಉಳಿದ ದೇವತೆಗಳು ಮಾಡಿದ್ರೆ ಪಿತಾಮಹ ಅಂತ ಮಾಡಬೇಕು, ಮನುಷ್ಯರು ಉಳಿದವ್ರು ಮಾಡಿದ್ರೆ ಪ್ರಪಿತಾಮಹ ಅಂತ ಮಾಡಬೇಕು. ಜಗತಃ ಪ್ರಪಿತಾಮಹ ಅಂತೆಲ್ಲ ಭಾಗವತಾರ್ಥರಲ್ಲಿ ಹೇಳ್ತಾರೆ. ಆದ್ದರಿಂದ ತಂದೆ ಅಂತ ಉಪಾಸನೆ ಮಾಡೋದು ತುಂಬ ದೊಡ್ಡದು. ಸಾಕ್ಷಾತ್ ಗುರು ಅಂತ ಉಪಾಸನೆ ಮಾಡೋದು ಅವರೊಬ್ಬರೇ. ಉಳಿದವರಿಗೆ ಪರಮಗುರು ದೇವರು. ಸಾಕ್ಷಾತ್ ಗುರು ಅಂದರೆ ಅವರೊಬ್ಬರಿಗೆ. ಅದಕ್ಕೆ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ. ನನಗೆ ವಿಶೇಷತ ಗುರುಗಳು ಅಂತ ಹೇಳಿದ್ರಿಂದ ಸಾಕ್ಷಾತ್ ಗುರುಗಳು ಅಂತ ಅರ್ಥ. ಅದ್ರ ಬ್ರಹ್ಮವಾಯುಗಳಿಗೆ ಮಾತ್ರ ಅವ್ರು ಯಾರು? ತಂದೆ. ಉಳಿದವರಿಗೆಲ್ಲ ತಾತ, ಉಳಿದವರಿಗೆ ಮುತ್ತಾತ. ಇದು ದೇವ್ರ ಉಪಾಸನೆ ಕ್ರಮ. ವಯಸ್ಸಾಗಿದೆ ಅಂತ ಮಾಡ್ಕೋ, ಮುತ್ತಾತ ಭಾರಿ ವಯಸ್ಸಾಗಿದೆ ಅಂತಲ್ಲ, ಭಾರಿ ಸೀನಿಯರ್ ಅಂತ ಅರ್ಥನೇ ಹೊರತು ದೇವ್ರಿಗೆ ವಯಸ್ಸಿನ ಪ್ರಶ್ನೆನೇ ಬರೋದಿಲ್ಲ. ಜಿತಂ ಜಿತಂತೆ ಅಜಿತ ಲೋಕ ಭಾವನಾ ಪ್ರಪನ್ನ ಪಾಲಾಯ. ನಿನ್ನ ವೈಶಿಷ್ಟ್ಯ ಪ್ರಪನ್ನ ಪಾಲಾಯ. ಅದೇ ಹೇಳಿದ್ದು. ಏನಂತ ಹೇಳಿದ್ದಾರೆ? ಪಾದ ಪ್ರಪನ್ನ ಬಿರಮೇವ ಸದಾವ್ರತಮ್ಮೆ ಸಕೃದೇವ ಪ್ರಪನ್ನಾಯ. ಯಾರು ಪ್ರಪನ್ನರಾಗ್ತಾರೆ, ಶರಣಾಗತರಾಗ್ತಾರೆ, ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ಮಾಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ನನ್ನನ್ನು ಶರಣ ಹೊಂದು ಅಂತ ಹೇಳ್ತಾರೆ. ಶರಣ ಹೊಂದಿದ ತಕ್ಷಣ ಏನಾಗ್ತಾರೆ ಇವರು? ಫುಲ್ಲಿ ಪ್ರೊಟೆಕ್ಟೆಡ್. ನತಾಸ್ಮತೆ ವಯಂ ಲೋಕಭಾವನಾ ಜಿತಂ 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 ಜಿತಂ. ಗೆದ್ದೆ ಗೆದ್ದೆ, ಯಾವಾಗಲೂ ಗೆಲ್ಲ. ಅಜಿತ, ನೀವು ಸೋಲೇ ಇಲ್ಲ. ವಶೀ ವಶೀದ ಕಶ್ಯಾಪಿ ಯೋ ಅಜಿತೋ ವಿಜಿತಾಖಿಲ. ಯೋ ಅಜಿತ ವಿಜಿತ ಅಖಿಲ. ಅದಕ್ಕೆ ಇದೇ ಅಜಿತ ಲೋಕಭಾವನಾ ಅಥವಾ ಅಜಿತ ಲೋಕಭಾವನಾ. ಒಂದು ಮಾಡ್ಕೋಬೋದು ಮತ್ತೆ ಪದನ. ಸೋಲ್ದೇ ಇರತಕ್ಕಂಥ ಲೋಕಕ್ಕೆ ನೀನು ಭಾವನಾದವನು ಅಂದರೆ ಬ್ರಹ್ಮವಾಯುಗಳಿಗೆ ಜನಕ. ಪ್ರಪನ್ನ ಪಾಲ ನೀನು. ನತಾಹ ಸ್ಮ ತೇ ವಯಂ. ನಿನ್ನನ್ನು ನಾವೆಲ್ಲ ನಮಸ್ಕರಿಸ್ತಾ ಇದ್ದೇವೆ. ವಯಂ ಅಂತ ಯಾಕೆ ಹೇಳ್ತಾರೆ ಅವರೀಗ? ಪಾನ್ ತಸ್ಮಾನ್ ಬಹುವಚನ. ನಾವೆಲ್ಲ ಸೇರಿ ನಮಸ್ಕಾರ ಮಾಡ್ತೇವೆ. ಎಲ್ಲರೂ ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರು ಮಾತಾಡ್ತಾ ಇದ್ದಾರೆ, ಇವರೆಲ್ಲ ಕೇಳ್ತಾ ಇದು ಮಾಡ್ತೇವೆ. ಸ್ತೋತ್ರ ಕೇಳೋದು ಅಷ್ಟೇ ಪುಣ್ಯ. ತುಂಬ ಜನಕ್ಕೆ ಸ್ತೋತ್ರ ಬರೋದಿಲ್ಲ ಅಂತ ತಿಳ್ಕೊಬೇಡ. ಹೇಳ್ತಿರ್ತಾರೆ, ಕೇಳಿದ್ರು ಪುಣ್ಯ ಬರುತ್ತೆ. ಶ್ರವಣ ಮಾತ್ರ ಏನ. ಹೇಗೆ ರಾಮಾಯಣ ಅದು ಕೇಳಿದ್ರೆ ಪುಣ್ಯ ಬರುತ್ತೋ ಹಾಗೆ ಸ್ತೋತ್ರಗಳನ್ನು ಕೇಳಿದ್ರು ಕೂಡ ಏನಾಗುತ್ತೆ? ಪುಣ್ಯ ಬರುತ್ತೆ. ಅದೇ ಅವ್ರು ಹೇಳ್ತಾರೆ, ಇವ್ರಿಗೆಲ್ಲ ಮಾತಾಡ್ತಾ ಕೂತ್ಬಿಡ್ತಾರೆ. ಇವರು ಸ್ತೋತ್ರ ಮಾಡ್ತಿದ್ರು, ಇವರೆಲ್ಲ ಅಲ್ಟಿ ಹೊಡಿತಾ ಕೂತ್ಬಿಡ್ತಾರೆ. ಸರಿಯಾಗಿ ಕೇಳ್ಕೊಂಡು ಎರಡು ಅನುಕೂಲ. ತಪ್ಪು ಹೇಳ್ತಾರೆ, ಕರೆಕ್ಟ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ತಪ್ಪು ಇದು ಕರೆಕ್ಟ್ ಇದೆ, ತಪ್ಪು ಹೇಳ್ತಿದ್ದೆ ಅಂತ ತಿಂದ್ಕೊಳ್ಳಿಕ್ಕೂ ಬರುತ್ತೆ. ಗಮನ ಕೊಡೋದಿಲ್ಲ ಆ ಕಡೆಗೆ. ನಮಗೆ ಎದ್ದಿಲ್ಲ ತಪ್ಪು ಜೋರಾಗಿ ತಪ್ಪು ಕೂಗಿ ಬಿಡೋದು, ಅವ್ರಿಗೆ ಜಾಸ್ತಿ ಇವರೇ ಕೂಗಿ ಬಿಡೋದು. ಅದು ಮಾಡಬಾರ್ದು. ಅದು ದೊಡ್ಡವ್ರು ಹೇಳ್ತಿರ್ಬೇಕಾದ್ರೆ ಧ್ವನಿಗೂಡಿಸ್ಬೇಕೆ ಹೊರತು ತಮ್ಮದು ಮೇನ್ ಮಾಡಬಾರ್ದು. ಅವಾಗೇನಾಗುತ್ತೆ? ತಪ್ಪು ತಿದ್ಕೊಳ್ಳೋಕೆ ಬರುತ್ತೆ. ಇಲ್ಲ ತಮ್ಮದೇ ಬೇಡ, ಅವರೇ ತಪ್ಪು ತಿಳ್ಕೊಬೇಕಾಗತ್ತೆ. ಇವರಿಗೆ ತಪ್ಪ ಅವರೇ ಹೇಳಿದ್ರೆ ಜನ ಅಪಾರ್ಥ ಮಾಡಿಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ವಯಂ ತ್ವಮೇಕ ಈಶಃ ಅಸಿ ನಚಾದಿರಂತಹ ಪ್ರವೇಡ್ಯ ಕಾಲೇನ ತಥೈವ ದೇಶತಃ ಗುಣ ಹಿ ಅಗಣ್ಯಾಸ್ತವ ತೇಪ್ಯನಂತಾಹ ಪ್ರತ್ಯೇಕಶ್ಚಾದಿ ವಿನಾಶವರ್ಜಿತಾಹ. ಎಲ್ಲದರ ಸಾರ ಆಚಾರ್ಯ ಬರೀತಿರೋದು. ಸೊ ಅದು ಬ್ರಹ್ಮದೇವರು ಮಾಡಿ ಸ್ತೋತ್ರ. ಬರೀತಿರೋದು ಭಾವಿ ಬ್ರಹ್ಮದೇವರು. ಕರೆಕ್ಟ್, ಅದು ಕರೆಕ್ಟಾಗಿ ಆಗುತ್ತೆ. ಇಬ್ಬರು ಸಮ ಆದ್ರಿಂದಾಗಿಯೇ ಇವರು ಬರೆಯೋ ಸ್ತೋತ್ರ ಆ್ಯಕ್ಚುಲಿ ಬ್ರಹ್ಮದೇವರ ಸ್ತೋತ್ರ. ಹಾಗೆ ನಮಗೆ ಎಫೆಕ್ಟ್ ಕ್ರಿಯೇಟ್ ಮಾಡೋದು. ಸೊ ಇವೆಲ್ಲ ಬಾಯ್ಪಾಠ ಮಾಡಬೇಕು. ಇದು ಸ್ತೋತ್ರಗಳು ಇವೆಲ್ಲ ಕೂಡ. ತಾತ್ಪರ್ಯದಲ್ಲಿ ಬರತಕ್ಕಂಥ ದೇವತಾ ಸ್ತೋತ್ರಗಳನ್ನು ಪಟ್ಟಿ ಮಾಡಿಬಿಟ್ರೆ ದೊಡ್ಡ ಇಷ್ಟ ಆಗಿಬಿಡುತ್ತೆ. ಭಾಗವತದಲ್ಲಿ ಬರೋ ಸ್ತೋತ್ರಗಳು, ಪುರಾಣದಲ್ಲಿ ಬರೋ ಸ್ತೋತ್ರಗಳು, ಅವರು ಸ್ತೋತ್ರ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತಾರೆ, ಅವು ಆ್ಯಕ್ಚುಯಲ್ ಸ್ತೋತ್ರಗಳು. ನಚೋದ್ಭವೋ ತ್ವಂ ಏಕಃ ಈಶಃ ಅಸಿ. ಇದನ್ನೊಬ್ಬನೇ ಈಶ ಸಮರ್ಥ.
ನಚ ಆದಿಹಿ ಅಂತಃ, ನಿನಗೆ ಹುಟ್ಟಿಲ್ಲ ಸಾವಿಲ್ಲ. ಈಡ್ಯ ತವ ಆದಿಹಿ ನಾಸ್ತಿ ಅಂತಃ ನಾಸ್ತಿ. ಈಡ್ಯ ಸರ್ವರಿಂದ ಸ್ತುತ್ಯ ನೀನು. ಕಾಲೇನ ತಥೈವ ದೇಶತಃ, ಕಾಲೇನ ನಾಶ ಇಲ್ಲ. ಕಾಲೇನ ನಾಶ, ದೇಶೇನ ನಾಶ ಇಲ್ಲ. ಕಾಲೇನ ನಾಶ, ದೇಶತಃ ನಾಶ. ಕಾಲೇನ ಆದಿ, ದೇಶತಃ ಆದಿ. ಯಾವ ಕಾಲದಲ್ಲೂ ಹುಟ್ಟಿಲ್ಲ, ಯಾವ ಸ್ಥಳದಲ್ಲೂ ಹುಟ್ಟಿಲ್ಲ. ಯಾವ ಕಾಲದಲ್ಲೂ ಸಾವಿಲ್ಲ, ಯಾವ ಕಾಲದಲ್ಲೂ ಕೂಡ ನೀನು ಮತ್ತೆ ಯಾವ ಸ್ಥಳದಲ್ಲೂ ಸಾವಿಲ್ಲ. ಹೋಮ್ ಪಿಚ್ಚು ಫಾರಿನ್ ಪಿಚ್ಚು ದೇವರಿಗಿಲ್ಲ. ಈಶಾವಾಸ್ಯವಿದಂ ಸರ್ವಂ. ಇದೆಲ್ಲ ತಿಳ್ಕೊಂಡ್ರೆ ದೇಶತಃ ಕಾಲತಃ. ಗುಣಾ ಹಿ ಅಗಣ್ಯಾ ತವ, ಎಲ್ಲ ಗುಣ ಅನಂತ, ಅನಂತ ಗುಣಗಳು. ತೇಪಿ ಅನಂತಹ, ಒಂದೊಂದು ಗುಣನೂ ಅನಂತ. ಮತ್ತೆ ದೇವರ ಅನಂತ ಗುಣ ಸಂಪನ್ನ, ಒಂದೊಂದು ಗುಣನೂ ಮತ್ತೆ ಅನಂತವಾಗಿದೆ. ದೇವರ ಆನಂದ ಅನಂತ, ಜ್ಞಾನ ಅನಂತ, ಪ್ರತಿಯೊಂದು ಅನಂತ. ಅಂತ ಗುಣ ಮತ್ತೆ ಅನಂತ. ಕ್ವಾಲಿಟೇಟಿವ್ ಅನಂತ್ಯ, ಕ್ವಾಂಟಿಟೇಟಿವ್ ಅನಂತ್ಯ ಎರಡೂ ಇದೆ. ಅದಕ್ಕೆ ಅನಂತ ಅನಂತ ಅಂತ ಪದ ಯಾತಕ್ಕೆ ಉಪಯೋಗಿಸ್ತೇವೆ ಅಂದರೆ, ಒಂದನಂತ ಕ್ವಾಂಟಿಟಿ, ಇನ್ನೊಂದು ಅನಂತ ಕ್ವಾಲಿಟಿ ಹೇಳ್ತಾ ಇದೆ. ಇಲ್ಲ, ಒಂದೊಂದು ಗುಣಕ್ಕೂ ಅಂತ್ಯ ಇಲ್ಲ. ಮತ್ತು ಇನ್ನೂ ಒಂದೊಂದು ಗುಣದ ಉಳಿದೆಲ್ಲ ಗುಣ ಇದೆ. ಮತ್ತೆ ಒಂದು ಗುಣದೊಳ ಅನಂತ ಗುಣಗಳು. ಒಂದಿಪ್ಪವು ಗುಣಗಣ ಸಹಿತ. ಅದಕ್ಕೆ ನಾವು ಹೇಳಬೇಕಾದ್ರೆ ಒಂದೊಂದು ಗುಣ ಅನಂತ ಗುಣ ಸೇರ್ಕೊಂಡು ಬಿಟ್ಟಿದೆ. ತ್ವಮೇಕ ಆದ್ಯ ಪರಮ ಸ್ವತಂತ್ರ ಪ್ರತ್ಯೇಕಶಃ ಆದಿ ವಿನಾಶವರ್ಜಿತಾ. ಒಂದೊಂದು ಗುಣಕ್ಕೂ ಆದಿ ಇಲ್ಲ, ಒಂದೊಂದು ಗುಣಕ್ಕೂ ವಿನಾಶ ಇಲ್ಲ. ಎಲ್ಲವೂ ನಿತ್ಯ. ಅಷ್ಟೇ ಏಕಕಾಲಕ್ಕೆ ಇರುತ್ತೆ. ಭಾಳ ಶಕ್ತಿ ಸಂಪನ್ನ. ವಯಸ್ಸಾಯಿತು, ಶಕ್ತಿ ಹೋಯ್ತೀಗ. ಆ ಕಾಲಕ್ಕಿತ್ತು, ಇಲ್ಲ. ದೇವ್ರದಾಗ ಪ್ರತಿಯೊಂದು ಗುಣ ಅನಂತ. ನಚೋದ್ಭವೋ ನೈವ ತಿರಸ್ಕೃತಿಸ್ತೆ ಕ್ವಚಿತ್ ಗುಣಾನಾಂ ಪರತಃ ಸ್ವತೋವ. ತ್ವಮೇಕ ಆದ್ಯ ಪರಮ ಸ್ವತಂತ್ರೋ ಭೃತ್ಯಾಸ್ತವಾಹಂ ಶಿವಪೂರ್ವಕಾಶ್ಚಯೇ. ನ ಚ ಉದ್ಭವಃ ನಯೇವ ತಿರಸ್ಕೃತಿಃ ತೇ ಕ್ವಚಿತ್ ಗುಣಾನಾಂ ಪರತಃ ಸ್ವತಃ ವ. ತ್ವಂ ಏಕಃ ಆದ್ಯಃ ಪರಮಃ ಸ್ವತಂತ್ರಃ ಭೃತ್ಯಾಃ ತವ ಅಹಂ ಶಿವಪೂರ್ವಕಾಃ ಚ ಏ. ನ ಚ ಉದ್ಭವಃ, ನಿನ್ನ ಯಾವ ಗುಣಕ್ಕೂ ಹುಟ್ಟಿಲ್ಲ. ನೈವ ತಿರಸ್ಕೃತಿಃ, ಯಾವ ಗುಣನೂ ಮರೆಯಾಗೋದಿಲ್ಲ. ಸೂರ್ಯ ಮರೆಯಾಗಿಬಿಟ್ಟ, ಗೊತ್ತಾಯ್ತಾ. ರಾಹು ಐತೆ, ಗ್ರಹಣ ಕಾಲಕ್ಕೆ ಕಾಣಿಸೋದಿಲ್ಲ, ರಾತ್ರಿನೂ ಕಾಣಿಸೋದಿಲ್ಲ. ದೇವರಿಗೆ ಹಾಗೆ ಇಲ್ಲೇ ಇಲ್ಲ. ಎಲ್ಲ ಕಾಲಕ್ಕೂ ನಿತ್ಯಾಭಿವ್ಯಕ್ತ ಗುಣಗಳು. ತಿರೋಹಿತವಾಗೋದು. ಒಂದು ಕಾಲಕ್ಕಿದ್ದು ಮರವು, ದೇವರಿಗೆ ಮರವಿಲ್ಲ. ಏ ಕ್ವಚಿತ್ ಗುಣಾನಾಂ ಪರತಃ ಸ್ವತೋವ. ಪರತಃ ತಿರಸ್ಕೃತಿ ಇಲ್ಲ, ಸ್ವತಃ ಇಲ್ಲ. ತಾನೇ ಮರೆತರೆ ಸ್ವತಃ ಮರೆತಾಗೆ, ಇನ್ನೊಬ್ಬರಿಂದ ಮರೆತರೆ ಇನ್ನೊಬ್ಬರಿಂದ ಆದಾಗೆ. ಇನ್ನೊಬ್ಬರು ಮರವು ತರಲಿಕ್ಕಾಗೋದಿಲ್ಲ, ಮರೆಸಿಬಿಡ್ಬೋದು. ಮಾತಾಡ್ತಾ ಡೈವರ್ಟ್ ಮಾಡಿಬಿಟ್ರೆ ವಿಷಯ ಏನಾಗತ್ತೆ, ಮರೆತು ಬಿಡ್ತಾನೆ. ದೇವರಿಗೆ ಅದೂ ಇಲ್ಲ. ತಾನೇ ಮರೆತು ಬಿಡ್ತಾನೆ, ಅದೂ ಇಲ್ಲ. ಯಾವ ಹೊರಗಿನ ಕಾರಣ, ಒಳಗಿನ ಕಾರಣ, ಯಾವ ಕಾರಣ ಕೂಡ ದೇವರನ್ನ ಏನು ಮಾಡೋದಿಲ್ಲ. ಇದೆಲ್ಲ ತಿಳಿದ್ರೆ ದೇವ್ರ ಭಾರಿ ಭಕ್ತಿ ಬರುತ್ತೆ. ಓ, ಇಂಥವ್ರು ಅಂದರೆ ಮತ್ತೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಲ್ ಇನ್ ಆಲ್. ವಿನಾಶವರ್ಜಿತಾ ನಚೋದ್ಭವೋ ನೈವ ತಿರಸ್ಕೃತಿಸ್ತೆ ಕ್ವಚಿತ್ ಗುಣಾನಾಂ ಪರತಃ ಸ್ವತೋ ವಾ. ತ್ವಮೇಕ ಆದ್ಯ ಪರಮ ಸ್ವತಂತ್ರ. ಇನ್ನು ಎಷ್ಟು ಜನ ಇದ್ದಾರೆ? ಬ್ರಹ್ಮದೇವರು ಎಷ್ಟು ಜನ ಇದ್ದಾರೆ? ಅನಂತ. ಹಿಂದೆ ಅನಂತ ಆಗಿದೆ, ಮುಂದೆ ಅನಂತ ಬರ್ತಾರೆ. ಅದೇ ರೀತಿ ಎಲ್ಲ ದೇವತೆಗಳು ಕೂಡ ಅನಂತ ಅನಂತ. ದೇವರು ಮಾತ್ರ ಏಕಃ, ಒಬ್ಬನೇ. ಏಕೋ ನಾರಾಯಣಾಸಿ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಬ್ಬನೇ ನಾರಾಯಣ. ಅದು ಏಕೋ ನೈಕಃ. ವಿಷ್ಣು ಸಹಸ್ರ ತ್ವಮೇಕಃ ಅಂದರೆ ನೀನು ವಿಷ್ಣು, ನೀನು ಏಕಃ ವಿಷ್ಣು. ಆದ್ಯ 1000 ಸತ್ ಹೇಳಿದ್ರು ಕರೆಕ್ಟ್ ಅದು. ಯಾಕೆ? ಸತ್ಯ ಅದು. ಆಕಾಶ ಎಷ್ಟು ಹೇಳಿದ್ರು ಆಕಾಶನೇ ಅದು. ಯಾರು ಹೇಳ್ತಾರೆ ಅಂದರೆ ಗಟ್ಟಿ ಮಾಡ್ತಿದ್ದಾರೆ. ಗಟ್ಟಿ ಮಾಡ್ಬೇಕಾದ್ರೆ ತ್ವಮೇಕ ಡಿಫರೆಂಟ್ ಇದರಲ್ಲಿ ಹೇಳ್ತಾ ಹೋದಾಗ ಏನಾಗುತ್ತೆ, ಅದು ಗಟ್ಟಿಯಾಗಿ ಒಂದೇ ಇದನ್ನೇನೆ ಡಿಫರೆಂಟ್ ಆಸ್ಪೆಕ್ಟ್ಸ್ ಸ್ಟ್ರೆಸ್ ಮಾಡ್ತಾ ಹೋಗೋದು. ಪರಮಃ ಸ್ವತಂತ್ರ. ನಮಗೆ ಸಮಸ್ಯೆ ಬರ್ತಿರುತ್ತಾಗ. ಭಾರಿ ಪರಾಕ್ರಮಿ. ಒಂದು ಕಾಲಕ್ಕೆ ಅನ್ನೋ ಏನೋ ರಾವಣ ವರ ಬಂದ್ಮೇಲೆ ಮೊದಲಿರಲಿಲ್ಲ, ವರ ಬಂದ್ಮೇಲೆ ಆಗಿದ್ದ. ದೇವ್ರಿಗೆ ಆ ರೀತಿ ಆಯ್ತಾ? ಇಲ್ಲ, ಯಾವಾಗಲೂ ಆಗಿದ್ದಾನೆ. ಮತ್ತೆ ಒಂದು ಕಡೆ ಗೆದ್ದ, ಒಂದು ಕಡೆ ಸೋತ. ಅಲ್ಲಿ ಕಾರಣ ಇತ್ತು. ದೇವರಿಗೆ ಅದೂ ಇಲ್ಲ. ಅವಾಗ ಉಳಿದ್ರೆ ಕಂಪೇರ್ ಮಾಡ್ತಾ ಹೋದಾಗ ಒಂದು ಚೂರು ರೀತಿ ಅಷ್ಟು ಹಾರಾಡಿದ್ದಾರೆ ರಾವಣಾದಿಗಳೆಲ್ಲ. ನ್ಯಾಚುರಲಿ ಯಾವಾಗಲೂ ಪರಮಾತ್ಮ ಇರಬೇಕಾದ್ರೆ ದೇವ್ರು ಹೇಗಿರ್ಬೋದು? ಅದೇನು ಇನ್ಫೈನೆಟ್ಲಿ ಗ್ರೇಟ್. ಮತ್ತೆ ಜಸ್ಟ್ ಗ್ರೇಟ್ ಅಲ್ಲ, ಇನ್ಫೈನೆಟ್ಲಿ ಗ್ರೇಟ್ ಇರಬೇಕಾದ್ರೆ ದೇವ್ರು ಹೇಗಿದ್ದಾನೆ? ಪರಮಃ ಸ್ವತಂತ್ರ. ಸ್ವತಂತ್ರೋ ಭಗವಾನ್ ವಿಷ್ಣು. ತತ್ವಸಂಖ್ಯಾ ನೆನಪು ಮಾಡ್ಕೋಬೇಕು. ಭೃತ್ಯಾಹ ತವ ಅಹಂ. ಅಹಂ ಮತ್ತು ಶಿವಪೂರ್ವಕಾಹ ತವ ಭೃತ್ಯಾಹ. ನಾನು ಮತ್ತು ಶಿವ ಮೊದಲಾದ ಎಲ್ಲರೂ ಕೂಡ. ಶಿವನ ನೆಕ್ಸ್ಟ್ ಯಾಕೆ ಹೇಳ್ತಾರೆ? ಈಗ ಇವರಾದ್ಮೇಲೆ ನೆಕ್ಸ್ಟ್ ಬರೋದು ಅವರೇನೆ. ದೊಡ್ಡಶ್ರೇಷ್ಠ ರುದ್ರರಾದ್ದರಿಂದಾಗಿ ಅವರೇ ಬರೋದು. ಅದಕ್ಕೆ ನೆಕ್ಸ್ಟ್ ಕರೆಕ್ಟಾಗಿ ಬರುತ್ತೆ. ತವಾಹಂ ಶಿವಪೂರ್ವಕಾಶ್ಚಯೇ. ಪ್ರತಿಯೊಂದು ಪದ ಸರಿಯಾಗಿ ಅರ್ಥ ಮಾಡ್ಕೊಂಡು ನೋಡ್ಕೋಬೇಕು. ತಥಾ ಯಥಾ ಅಚ್ಯುಷೋ ಅಗ್ನೇಃ ಪವನಸ್ಯ ವೇಗಾತ್
ಮರೀಚಯೋ ಅರ್ಕಸ್ಯ ನದೀಷು ಚಾಪಃ ಗಚ್ಚಂತಿ ಚಾವಾಂತಿ ಚ ಸಂತತಾಶ್ಚ ತದ್ವನ್ಮದಾದ್ಯಾಃ ಶಿವಪೂರ್ವಕಾಶ್ಚ ಯೇ ಮಯಾ ಯಥಾ ಅರ್ಚಿಷಃ ಅಗ್ನೇಃ ಪವನಸ್ಯ ವೇಗಾತ್ ಮರೀಚಯಃ ಅರ್ಕಸ್ಯ ನದೀಷು ಚ ಆಪಃ ಗಚ್ಚಂತಿ ಚ ಆಯಾಂತಿ ಚ ಸಂತತಃ ಚ ತದ್ವತ್ ಮದಾದ್ಯಾಃ ಶಿವಪೂರ್ವಕಾಃ ಚ ಯೇ ಯಥಾ ಅರ್ಚಿಷೋ ಅಗ್ನೇಃ ಪವನಸ್ಯ ವೇಗಾತ್. ಏನಾಗಿದೆ, ಗಾಳಿ ಬೀಸೋದ್ರಿಂದ ಜೋರ ಉರಿತಾ ಇದೆ, ಕಿಡಿಗಳು ಹಾರ್ತಾ ಇವೆ, ಜ್ವಾಲೆ ಹರಿತಾ ಇದೆ. ಆ ರೀತಿ ನಿನ್ನಿಂದ ನಾವು ಬರ್ತಾ ಇರ್ತೇವೆ. ಈಗ ಜೋರ ಉರಿತಾ ಇದೆ, ಕಿಡಿಗಳಂತೆ ಹರ್ತಾ ಇದ್ದೇವೆ ನಾವು ಅಷ್ಟೇನೆ. ಒಂದು ದೃಷ್ಟಾಂತ. ಪವನಸ್ಯ ವೇಗ ಮರೀಚಯ ಅರ್ಕಸ್ಯ, ಸೂರ್ಯನ ಕಿರಣಗಳು ಅನಂತ. ನೀನು ಸೂರ್ಯ, ನಿನ್ನ ಕಿರಣಗಳಿಂದ ನಾವಿದ್ದೇವೆ. ಇದು ಅಭೇದ ವಿವಕ್ಷೆ ಅಲ್ಲ, ಮೂಲ ಅಂಶ ಅಂತ ಹೇಳೋದಕ್ಕಷ್ಟೇ, ಭಿನ್ನಾಂಶರು. ನದೀಷು ಚ ಆಪಹ, ನದಿಗಳಲ್ಲಿ ನೀರು ಬರುತ್ತೆ ಹೋಗುತ್ತೆ, ನೀರು ಬರುತ್ತೆ ಹೋಗುತ್ತೆ. ಕಳೆದ ವರ್ಷ ಪ್ರವಾಹ ಬಂತು, ಈಗ ಮತ್ತೆ ಬಂತು, ಅದೇ ನೀರಲ್ಲ, ಮತ್ತೆ ಬೇರೆ ಬೇರೆ ಪ್ರವಾಹ ಬರ್ತಾ ಇದೆ ಈಗ. ಆ ರೀತಿ ನಾವು ಬರ್ತಾ ಇದ್ದೇವೆ. ಕಿಡಿಗಳು ಹೇಗೆ ಬೇರೆ ಆಗುತ್ತೋ ಅದೇ ರೀತಿ ಈ ಬರೀ ಕಿರಣಗಳು ಹೇಗೆ ಬೇರೆ ಆಗುತ್ತೋ ನೀರು ಬೇರೆ ಹೇಗಾಗುತ್ತೋ ಹಾಗೆ ಬರ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ ನಾವು. ನೀರು ಮಾತ್ರ ಯಾರು? ಒಬ್ಬನೇ. ಅದ್ರ ಹೇಳ್ತಾರೆ ಗಚ್ಚಂತಿ ಚಾಯಾಂತಿ ಚ, ಗಚ್ಚಂತಿ ಹೋಗ್ತಾರೆ, ಆಯಾಂತಿ ಬರ್ತಾರೆ, ನಾವೆಲ್ಲ ಬರೋರು ಹೋಗೋರೇನೆ. ಸಂತತಾಶ್ಚ ತದ್ವನ್ ಮದಾದ್ಯಾಹ, 3 ಎಕ್ಸಾಂಪಲ್ ಕೊಟ್ಟು ಮದಾದ್ಯಾಹ ತದ್ವತ್, ನಾವೆಲ್ಲ ಆ ರೀತಿ ಇರ್ತಕ್ಕಂಥವ್ರೆ ಹೊರತು ಯಾರಲ್ಲ ನಾವು, ನಿತ್ಯ ಅಲ್ಲ. ಈ ಪದವಿಯಲ್ಲಿ ನಿತ್ಯರಲ್ಲ. ಮುಂದೆ ನಿತ್ಯರಾದರೂ ಎಂಟ್ರಿ ಇಲ್ಲ ಈ ಕಡೆಗೆ. ಮುಕ್ತರ ಆ ಕಡೆ ಹೊರಟ್ಬಿಡ್ತಾರೆ, ಇದಕ್ಕೆ ಬರೋದಿಲ್ಲ ಮತ್ತೆ ವಾಪಸ್ ಅವರು. ತದ್ವನ್ ಮದಾದ್ಯಾಹ ಶಿವಪೂರ್ವಕಾಶ್ಚಯೇ, ಮದಾದ್ಯಾಹ ನಾನೇ ಮೊದಲಾದಂತಹ ಯಾರು ಅಂದರೆ ಶಿವಪೂರ್ವಕರು ಎಲ್ಲ ಕೂಡ. ನಾನು ಉಳಿದವರು ಅಂತ ಹೇಳಿದರೆ ವಾಯುದೇವರು ಮೊದಲಾದವರು, ಆ ಗುಂಪೊಂದು. ಶಿವಪೂರ್ವಕಾಶ್ಚ ಇನ್ನೊಂದು ಗುಂಪು. ಇವರೆಲ್ಲ ಬರೋರು ಹೋಗರೆ ಹೊರತು ಯಾರಲ್ಲ, ಅನಾದಿ ನಿತ್ಯ ಅಲ್ಲ, ನೀವೊಬ್ಬನೇ ಆಗಿರೋನು. ಹೌದೇ ಅದೇ, ಒಬ್ರು ಎಲ್ಲೇ ಇಲ್ಲ, ಒಂದು ಕಡೆ ಇರೋದು ಇಲ್ಲೇ ಇಲ್ಲ ಯಾವಾಗಲೂ ಕೂಡ, ಯಾವುದೂ ಇಲ್ಲ. ದೇವರೊಬ್ಬನೇ ಯಾವಾಗಲೂ. ಅದಕ್ಕೇನೆ ಅಶ್ವತ್ಥ, ಇವರೆಲ್ಲ ಅಶ್ವತ್ಥ, ಜಗತ್ತಿನಲ್ಲಿ ಅಶ್ವತ್ಥ, ಚಂಚಲರು ಇರೋದಿಲ್ಲ. ದೇವರು ಮಾತ್ರ ಯಾವಾಗಲೂ ಇರತಕ್ಕಂಥವು. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ. ಅರ್ಕ ಸೂರ್ಯ, ಅರ್ಕಸ್ಯ ಬರೀಚಯ ಕಿರಣಗಳು, ಸೂರ್ಯನ ಕಿರಣಗಳು ಹೇಗೋ ಹಾಗೆ. ಯೇಥ ಮುಕ್ತಾಃ ತಥ ಯೇ ಚ ಬದ್ಧಾಃ ಸರ್ವೇ ತವೇಶೇಷವಶೇ ಸದೈವ ವಯಂ ಸದಾ ತದ್ಗುಣಪೂಗಮುಚ್ಚೈಃ ಸರ್ವೇ ವದಂತೋಪಿ ನ ಪಾರಗಾಮಿನಃ. ಯೇ ಅಥ ಮುಕ್ತಾಃ, ಯಾರ್ಯಾರು ಮುಕ್ತರಾಗಿದ್ದಾರೋ, ಅಥ ಯೇ ಚ ಬದ್ಧಾಃ, ಯಾರಿನ್ನೂ ಬದ್ಧರಾಗಿದ್ದಾರೋ, ತೇ ಸರ್ವೇ ತವ ಈಶಾ ವಶೇ ಸದೈವ. ಹಿಂದೆ ಸಂಸಾರದಲ್ಲಿರೋರು, ಮುಕ್ತರಾಗಿರೋರು ಯಾರ್ಯಾರಿದ್ದಾರೆ ಅವರೆಲ್ಲ ಏನವರು ನಿನ್ನ ವಶದಲ್ಲೇ ಇದ್ದಾರೆ. ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೆ ಪರಮಗತಿ, ಅಮುಕ್ತರಿಗೂ ಪರಮಗತಿ. ಭೂತ ಭವ್ಯ ಭವತ್ ಪ್ರಭು, ಭೂತಾನಾಂ ಪ್ರಭು, ಭವ್ಯಾನಾಂ ಪ್ರಭು, ಭವತಾಂ ಪ್ರಭು. ಹಿಂದಾದವರಿಗೆ, ಮುಂದೆ ಬರೋರಿಗೆ, ಈಗಿರೋರಿಗೆ ಸ್ವಾಮಿ ಯಾರು? ಪರಮಾತ್ಮ ಒಬ್ಬನೇ. ಹಿಂದಿನ ಬ್ಯಾಚಿನವರಿಗೆ ಸಂಬಂಧಪಟ್ಟಿಲ್ಲ. ಹಿಂದಿನ ಸೃಷ್ಟಿಕರ್ತರು ಈ ಬ್ರಹ್ಮದೇವರಲ್ಲ, ಬೇರೆಯವರು ಮಾಡಿದ್ದು. ಮುಂದಿನ ಸೃಷ್ಟಿಕ ಬಿಲ್ವ ಬ್ರಹ್ಮದೇವರು, ಈಗ ಇವರು ಮಾಡೋರು. ಇನ್ನೇನು ಹಾಗಲ್ಲ, ಬ್ರಹ್ಮದೇವ ತಾವೇ ಹೇಳ್ಕೊತಿದ್ದಾರೆ, ನಾವ್ಯಾವ್ರು ಇರೋರಲ್ಲ, ನಾವು ಯಾರು ಕೂಡ. ಶಿವಪೂರ್ವಕಾಶ್ಚಯ ತವ ಈಶ, ನೀನು ಈಶಾನಾಂ ಈಶಃ, ಪರದೇಶ ವರಪ್ರದ ಇದೆ. ಈಶಾನಾಂ ಈಶಾ ವಶೇ ಸದೈವ, ವಶೀ ವಶೇನ ಕಶ್ಯಾಪಿ. ವಶೆ ಯಾರು ವಶೆ? ಇವರೆಲ್ಲ ವಶದವರು. ಒಬ್ಬೊಬ್ಬರಿಗೆ ಸೀನಿಯರ್ ಅಟೆಂಡರು, ಜೂನಿಯರ್ ಅಟೆಂಡರು, ಜೂನಿಯರ್ ಅಟೆಂಡರ್, ಸೀನಿಯರ್ ಅಟೆಂಡರ್ ವಶ. ಎಷ್ಟು ಮಟ್ಟಿಗೆ ಆಮೇಲೆ ಹೋಗ ಇವನು ಪ್ರೊಫೆಷನ್ ಹಿಂದುಳಿದ ಬೇರೆ ಅಲ್ಲ, ಇವ್ರು ಉಲ್ಟಾ ಪಲ್ಟಾ ಆಗಿವೆ. ಅದೆಲ್ಲ ಇಲ್ಲೇ ಇಲ್ಲ. ಎಷ್ಟು ಹಾಗಾಗ್ತಾರೆ, ಯಾವುದೋ ಕಾರಣದಿಂದ ಜೂನಿಯರ್ ಪ್ರಮೋಟ್ ಆಗಿಬಿಡ್ತಾರೆ, ಸೀನಿಯರ್ ಜೂನಿಯರ್ ಆಗಿಬಿಡ್ತಾನೆ. ಪಾಪ ಏನು ಮಾಡೋಂಗಿಲ್ಲ, ಒಪ್ಪಿಕೊಳ್ಳೇಬೇಕಂದ್ರೆ. ದೇವರೆಲ್ಲ ಪ್ರಸಂಗನೇ ಬರೋದಿಲ್ಲ. ಅನಂತ ಪಟ್ಟು ಮೇಲೆ ಇರೋರನ್ನ ಯಾರು ಮೀರಿಸ್ತಾರೆ? ಅದಕ್ಕಾಗಿ ಹಾಂ 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 ಹೌದೌದು, ಅದು ನಡೀತಾ ಇದೆ, ಅದೆಲ್ಲ ನಡೀತಾ ಇದೆ. ಈಗ ದೇವರ ಸರ್ಕಾರದಲ್ಲಿ ಯಾವುದೂ ಇಲ್ಲ. ಹಾಂ ಹಾಂ ಶಿವಪೂರ್ವಕಾಶ್ಚಯೇ ಯೇಥ ಮುಕ್ತಾಸ್ತು ಅಥ ಯೇ ಚ ಬದ್ಧಾಃ, ಬದ್ಧರು ಮುಕ್ತರು ತವ ಈಶಾ ವಶೇ. ಈಶಾ ಅಂತ ಅನಿಸುತ್ತೆ, ಸಂಭ್ರಮಾದ್ವಿರುಕ್ತಿ. ಈಶೇಷ, ಈಶಾನಾಂ ಈಶರಿಗೂ ಈಶ ನೀನು. ಇನ್ನೊಂದು ರೀತಿ ತವ ವಶೇ
ಸದೈವ ಸದೈವ ವಶೆ. ಈ ಟ್ರಾನ್ಸ್ಫರ್ ಆದ ಮಾತು ಕೇಳೋದಿಲ್ಲ, ರಿಟೈರ್ ಆದ ಮಾತು ಕೇಳೋದಿಲ್ಲ. ವಶೆ ಸದೈವ. ಬಿಂಬ ಪ್ರತಿಬಿಂಬ ಭಾವ ಎಂಥದ್ದದು? ಪ್ರತಿಬಿಂಬ ಬಿಂಬಕ್ಕೆ ಯಾವಾಗಲೂ ಅಧೀನ, ಒಂದು ಕಾಲಕ್ಕಲ್ಲ, ಫಾರ್ ಎವರ್. ಬಿಂಬ ಪ್ರತಿಬಿಂಬ ಭಾವ ಅನ್ನೋ ಸ್ವಾರಸ್ಯ ಇದೆ. ಯಾಕೆ ನಾವು ದೃಷ್ಟಾಂತ ಕೊಟ್ಟು ಅಂದರೆ, ಬಿಂಬ ಯಾವಾಗಲೂ ಬಿಂಬ, ಪ್ರತಿಬಿಂಬ ಯಾವಾಗಲೂ ಪ್ರತಿಬಿಂಬನಾದ್ರಿಂದ ಯಾವ ಕಾಲಕ್ಕೂ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಬೇಡ ಬರೋದಿಲ್ಲ. ನಾವಿಬ್ರು ಬದಲಾಯಿಸೋಣ, ಸೀಟ್ ಚೇಂಜ್ ಮಾಡಕ್ಕೆ ಬರೋದಿಲ್ಲ. ಅದಕ್ಕಾಗಿ ತವೇಶೇಷ ವಶೇ ಸದೈವ ವಯಂ ಸದಾ ತ್ವದ್ಗುಣಪೂಗ ಮುಚ್ಚೈಃ ಸರ್ವೇ ವದಂತೋಪಿ ನಪಾರಗಾಮಿನಃ. ವಯಂ ಸದಾ ನಾವೆಲ್ಲರೂ ಕೂಡ ತ್ವದ್ಗುಣ ಪೂಗಂ ನಿನ್ನ ಗುಣಗಳ ಸಮೂಹವನ್ನ ಉಚ್ಚೈಹಿ ಗಟ್ಟಿಯಾಗಿ ಸರ್ವೇ ಒಟ್ಟಾಗಿ ವದಂತೋ ಅಪಿ ಹೇಳ್ತಾ ಇದ್ರು ಕೂಡ ನ ಪಾರಗಾಮಿನಃ ಅದು ಕೊನೆ ಗಂಡೇ ಇಲ್ಲ. ಸ್ತೋತ್ರ ಸಂತತಂ ಚಿಂತೆ ಏನಂತ ಮಂತಕಾಲೇ ವಿಶೇಷತಃ ನೈವೋದಾಪರಗಣಂತೋ ಅಂತ ಯದ್ಗುಣಾನ ಮಜಾದೆ ಎಕ್ಸ್ಪ್ಯಾನ್ಷನ್ ಇದೆ. ಬ್ರಹ್ಮದೇವರೇ ಹೇಳಿದ್ದಾರೆ, ಕೈಲಾಗಲ್ಲ ಅಂತ ಅದಕ್ಕೆ ರೆಫರ್ ಮಾಡ್ತಾರೆ. ಯಾವ ಅಜಾದಿಗಳಿಗೂ ಆಗೋದಿಲ್ಲ. ನಪಾರಗಾಮಿನ ಇಲ್ಲಿ ಸೇರಿಸ್ಕೋಬೇಕು, ಮತ್ತೆ ಮಹಾಲಕ್ಷ್ಮಿನ ಸೇರಿಸ್ಕೋಬೇಕು. ಇದಕ್ಕೆ ಅಜಾದಯ ಬಂತಲ್ಲ, ಅಜಾದಯ ಅಜಾ ಮಹಾಲಕ್ಷ್ಮಿ, ಅಜ ಬ್ರಹ್ಮದೇವರು. ಅಜಾದಯ ಅಂತ ಹೇಳಿದಾಗ ಮಹಾಲಕ್ಷ್ಮಿನೂ ಆಗ್ತಾರೆ, ರಮಾ ಬ್ರಹ್ಮಾದಯ ಅಂತ ಅರ್ಥ. ನಪಾರಗಾಮಿನಃ ಕಿಮೇಶ ಈದೃಗ್ಗುಣಕಸ್ಯತೆ ಪ್ರಭೋ ರಕ್ಷೋ ವಧೋ ಅಶೇಷ ಸುರಪ್ರಪಾಲನಂ ಅನನ್ಯ ಸಾಧ್ಯಂ ಹಿ ತಥಾಪಿ ತದ್ವಯಂ ಕೃತಂ ತ್ವಯಾ ತಸ್ಯ ನಮೋ ನಮಸ್ತೆ. ಹಿಂದೆ ರಾಮಸ್ತೋತ್ರ ಮಂಜರಿ ಭಾರಿ ಹಿಂದೆ ಮಾಡಿದ್ದು, ಇದೆಲ್ಲ ಸೇರಿಸಿದೆ ಅದರೊಳಗೆ. ಸುಳ್ಳು ಮೊದಲನೇದು ಏನೇನು ಬಂದಿದೆ, ರಾಮಾಯಣ ಎಲ್ಲ ಒಂದೇ ಕಡೆ ಕಲೆಕ್ಟ್ ಮಾಡಿದ್ದು ಸ್ತೋತ್ರ, ರಾಮಸ್ತೋತ್ರ ಮಂಜರಿ ಅಂತ. ಇದರಲ್ಲೂ 5ನೇ ವಾಲ್ಯೂಮ್ ಕೊನೆಗೆ ಕೊಟ್ಟಿದೆ. 5th ವಾಲ್ಯೂಮ್ ಇದೆಯಲ್ಲ, ಕೊನೆಗೆ ಇದು ಫಸ್ಟ್ ಇರಬೇಕು, ಇದು ಫಸ್ಟ್. ಇದು 5th ವಾಲ್ಯೂಮ್ ಕೊನೆಗೆ ಎಲ್ಲ ರಾಮಸ್ತೋತ್ರ ಒಂದೇ ಕಡೆ ಕೊಟ್ಟಿದೆ. ಸಂಗ್ರಹಮಾಣೆ ಮೊನ್ನೆ ಆಯ್ತಾರೆ, ಅದರಲ್ಲೂ ಎಲ್ಲ ರಾಮಸ್ತೋತ್ರ ಇದೆಲ್ಲ ಸೇರಿದೆ, ಇದನ್ನು ಸೇರಿಸ್ಕೊಟ್ಟಿದೆ. ಅದು ನಿತ್ಯ ಪಾರಾಯಣಕ್ಕೆ. ಇದು ಹುಡುಕಿ ಪುಸ್ತಕ ಓದಿದ್ರೆ ಓದಕ್ಕೆ ಬರೋದಿಲ್ಲ, ಜೊತೆಗೆ ಇದ್ಬಿಟ್ರೆ ಅಲ್ಲೇ ಓದಕ್ಕೆ ಬರುತ್ತೆ. ಹೌದು, ಎಷ್ಟು ಸರಿಯಾಗಿ ಓದ್ಬಿಟ್ರೆ ಎಲ್ಲ ಇದೆಲ್ಲ ಓದಷ್ಟು ಜಾಸ್ತಿ ಅರ್ಥ ಆಗುತ್ತೆ. ಇದನ್ನ ಮೊದಲು ಓದೋದು, ಬೇರೆ ಓದಿ ಮತ್ತೆ ಓದೋದು, ಇದು ಅರ್ಥ ಜಾಸ್ತಿ ಆಗುತ್ತೆ. ಏತ ಯಾವಾಗಲೂ ಕೂಡ ಬೆಲ್ಲ ಕೆಳಗಿರುತ್ತೆ, ಸಿಹಿ ಇರುತ್ತೆ, ಕಲಕ್ತಾನೆ ಏನಾಗುತ್ತಾಗ ಇದು ಸ್ಯಾಚುರೇಟ್. ಇದು ಸ್ಯಾಚುರೇಟ್ ಆಗಲ್ಲ, ಇದು ಸ್ಯಾಚುರೇಟ್ ಆಗದೇ ಇಲ್ಲ, ಸ್ಯಾಚುರೇಷನ್. ಆದ್ದರಿಂದ ಯಾವಾಗಲೂ ಹೊಸ ಹೊಸ ಅರ್ಥ ಬರ್ತಾನೆ ಇರುತ್ತೆ. ನಪಾರಗಾಮಿನಃ ಕಿಮೇಶ್ ಯದ್ಗುಣಾನಾಂ ನೈಬೋತಾಪರ ಗೃಣಂತೋ ಅಂತಂ ನಪಾರಗಾಮಿನಃ. ಅಂತ ಅಂದ್ರೆ ಪಾರ. ದಾಸೋತ್ರ ಕರೆಕ್ಟಾಗಿ ಆಚಾರ್ಯ ದಾಸೋತ್ರ ಬರೆದವ್ರು ಅವರೇ, ಇಲ್ಲಿ ಸಂಗ್ರಹ ಮಾಡ್ತಿರೋದು ಅವರೇ. ಕಿಮೇಶ ಈದೃಗ್ಗುಣಕಸ್ಯತೆ ಪ್ರಭೋ ರಕ್ಷೋ ವಧೋ ಅಶೇಷ ಸುರಪ್ರಪಾಲನಂ ಅನನ್ಯ ಸಾಧ್ಯಂ ಹಿ ತಥಾಪಿ ತದ್ವಯಂ ಕೃತಂ ತ್ವಯಾ ತಸ್ಯ ನಮೋ ನಮಸ್ತೆ. ಕಿಂ ಏಷ ಈದೃಗ್ಗುಣಕಸ್ಯತೆ ಪ್ರಭೋ. ಪ್ರಭೋ ಎಂಥವ್ರು ನೀನು, ಇಂಥ ನಿನಗೆ ಇದನ್ನ ಕೊಲ್ಲೋದು ಈ ದೊಡ್ಡ ಕೆಲಸ. ಇದು ಒಂದು ರಕ್ಷೋವಧ ಅಶೇಷ ಸುರಪ್ರಪಾಲನಂ. ರಾಕ್ಷಸನ ಕೊಂದಿದ್ದು ವಿನಾಶಾಯಿತ ದುಷ್ಕೃತಾಂ. ಅಶೇಷ ಸುರಪ್ರಪಾಲನಂ ಪರಿತ್ರಾಣಾಯ ಸಾಧೂನಾಂ. ದೊಡ್ಡ ಕೆಲಸ ಅಲ್ವೇ ಅಲ್ಲ ಇದು. ಏನಿದೆ ನೆಗ್ಲಿಜಿಬಲ್. ಆಚಾರ ಮಾಡಿ ಕೆಲಸಗಳೇ ಅವರಿಗೆ ಪೂರ್ತಿ ಉಪಯೋಗಿಸಿಲ್ಲ ಸಂತನ. ವಾಯುದೇವರೇ ತಮ್ಮ ಶಕ್ತಿ ಪೂರ್ತಿ ಉಪಯೋಗಿಸೋದಿಲ್ಲ ಅಂದಮೇಲೆ ಸರ್ವೋತ್ತಮ ಉಪಯೋಗಿಸ್ತೇನೆ ನೀನೀಗ. ನೋಡೋರಿಗೆ ಭಾರಿ ದೊಡ್ಡ ಕೆಲಸ ಇದು, ನಿನಗೆ ಮಾತ್ರ ಏನಿದು ಏನು ಕೆಲಸ ಇದಲ್ಲ ಅಂತ ದೊಡ್ಡವನು ನೀನು. ಆಹವಾಯ ನಮೋ ನಮಸ್ತೆ. ಅನನ್ಯ ಸಾಧ್ಯಮ್ಮಿ ತಥಾಪಿ ತದ್ವಯಂ. ಆದರೆ ಉಳಿದವರು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿನಗೆ ಲೆಕ್ಕ ಇಲ್ಲ, ಉಳಿದವರು ಮಾಡಕ್ಕೆ ಬರೋದಿಲ್ಲ. ಇನ್ಕಂಪೇರಬಲ್ ಡಿಫರೆನ್ಸ್ ಇದೆ. ಉಳಿದವರಿಗೂ ದೇವರಿಗೆ ಎಷ್ಟಿದೆ ಈಗ? ಜಸ್ಟ್ ಡಿಫರೆನ್ಸ್ ಅಲ್ಲ, ಭಾರಿ ಭಾರಿ ಡಿಫರೆನ್ಸ್. ಗ್ರಾಫಲ್ಲಿ ಇಲ್ಲಿ ದೇವ್ರನ್ನ ತೋರಿಸಿ, ಇಲ್ಲಿ ನಮ್ಮನ್ನು ತೋರಿಸಿ, ದೇವ್ರ ತೋರಿಸಿರೋ ಹೋಯ್ತು, ಎಷ್ಟಾಯಿತು? ಬೇರೆ ತೋರ್ಸೋಕ್ಕೆ ಬರೋದಿಲ್ಲ, ಅಷ್ಟು ಬೇರೆ ಇದ್ದಾರೆ ದೇವರು. ತೋರಿಸ್ಬಿಟ್ಟು ಏನಾಗುತ್ತೆ? ಲಿಮಿಟ್ ಆಗಿಬಿಡ್ತಾರೆ. ದೇವ್ರನ್ನ ತೋರ್ಸೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮೇಲಿದ್ದಾನೆ. ಉಳಿದವ್ರನ್ನ ತೋರಿಸ್ಬೋದು, ರಮಾದೇವಿನ ತೋರ್ಸೋಕ್ಕೆ ಬರೋದಿಲ್ಲ. ಫಸ್ಟು ಆಕಾಶ ಎಂಡಿಡಬೇಕು ಕೊನೆಗೆ ಅವ್ರನ್ನ, ಅದು ಸಾಧ್ಯ ಇಲ್ಲ. ಇನ್ನು ವಾಯುದೇವ್ರನ್ನ ಸ್ವಲ್ಪ ಜಾಸ್ತಿ ತೋರಿಸ್ಬೋದು ಅಷ್ಟೇ. ಗರುಡಾದಿಗಳು ಸೇರಿಸ್ಬಿಟ್ರೆ ವಾಯುದೇವರು ಅಲ್ಲೆಲ್ಲೋ ಇದ್ದಾರೆ, ಜಸ್ಟ್ ಮೇಲಿಲ್ಲ. ಅದು ಇಂದ್ರ ಮೇಲೆ ಸೇರಿಸಿದ್ರೆ ಅಷ್ಟು ಮೇಲಿಲ್ಲ, ಇಷ್ಟರಲ್ಲಿ ಸಿಗ್ತಾರೆ. ಇದೆಲ್ಲ ತಾರತಮ್ಯ ಆ ರೀತಿ ತಿಳ್ಕೋಬೇಕು. ಜಸ್ಟ್ ಒಂದೊಂದು ಸ್ಟೆಪ್ ಅಲ್ಲ, ಒಂದೇ ಸ್ಟೆಪ್ ಡಿಫರೆನ್ಸ್ ಅಲ್ಲ ಇರೋದು. ಅದಕ್ಕೆ ಗುಣ ಚಿಂತನೆ ಮಾಡಿ, ಯಾಕಂದರೆ ಎಷ್ಟೆಷ್ಟು ಗುಣ ಅಂತ ಹೇಳ್ತಾರಲ್ಲ, ತಕ್ಕಂತೆ ಗ್ರಾಫ್ ಆಗ್ತಾ ಹೋಗ್ಬೇಕಾಗ್ತದೆ. ಆಯ್ತು, ಆ ತಾರತಮ್ಯ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕಿಮೇಶ ಕೊನೆಗೆ ಮುಸಂಬಾರ ಮಾಡ್ತಾರೆ. ಆದರೆ ತದ್ವಯಂ ಕೃತಂ ತ್ವಯಾ ತಸ್ಯ. ನಾವೇನು ಮಾಡಕ್ಕೆ ಬರುತ್ತೆ? ಈಗೆಲ್ಲ ಮಾಡಿದ್ದಕ್ಕೆ ನಿನಗೆ ಏನು ಕೊಡ್ಬೋದಾ ನಾವು? ನಮೋ ನಮಸ್ತೆ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಅದಕ್ಕೆ ಜ್ಞಾನಭಕ್ತಿಯಿಂದ ತುಂಬಿದಂಥ ನಮಸ್ಕಾರ ಹೇಳ್ಬೋದೇ ಹೊರತು ಎರಡು ಹೇಳ್ತಾರೆ, ಒಂದು ಜ್ಞಾನ, ಒಂದು ಭಕ್ತಿ. ಭಕ್ತಿಪೂರ್ವಕ ನಮಸ್ಕಾರ, ಜ್ಞಾನಪೂರ್ವಕ ನಮಸ್ಕಾರ ಅಂತ ಹೇಳೋದಕ್ಕೋಸ್ಕರ
ನಮೋ ನಮಸ್ತೆ ಪ್ರಯಾತಶ್ಚ ನಮೋ ನಮಸ್ತೆ ಇತೀರಿತೆ ತ್ವಬ್ಜಭವೇನ ಶೂರಿ ಸಮಾಹ್ವಯದ್ರಾಘವಮಾದ್ ಆಹವಾಯ ವರಂ ಮದೀಯಂ ತ್ವಗಣಯ್ಯ ರಕ್ಷೋ ಹತಂ ತ್ವಯಾ ತೇನ ರಣಾಯ ಮೈಹಿ. ಹೊಸ ವಿಷಯ ಇನ್ಸಿಡೆಂಟ್ ನಡೆದೋಯ್ತು ಇಮ್ಮಿಡಿಯೇಟ್ ಆಗಿ. ಏನು ನಡೀತಾಗ ಇತಿ ಈ ರೀತೇತು ಅಬ್ಜಭವೇನ ಶೂಲಿ ಸಮಾಹ್ವಯದ್ ರಾಘವಂ ಆಹವಾಯ ವರಂ ಮದೀಯಂ ತು ಅಗಣಯ್ಯ ರಕ್ಷಃ ಹತಂ ತ್ವಯಾ ತೇನ ರಣಾಯ ಮಾಯೇಹಿ. ಇತಿ ರೀತೇತು ಅಬ್ಜಭವೇನ ಈ ರೀತಿ ಬ್ರಹ್ಮದೇವರಿಂದ ಹೇಳಲ್ಪಡ್ತಿರ್ಲಿಕ್ಕೇನೆ ಶೂಲಿ ತ್ರಿಶೂಲಿ, ಶೂಲಿ ಅಂದ್ರು ಅವರೇ, ತ್ರಿಶೂಲಿ ಅಂದ್ರು ಅವರೇನೆ. ಸಮಾಹ್ವಯದ್ ರಾಘವ ರಾಮ ನನ್ನ ಯುದ್ಧಕ್ಕೆ ಬಾ. ಗೊತ್ತಾಯ್ತಾ? ಇಷ್ಟೊತ್ತು ಎಲ್ಲಿ ಸೇರಿದ್ದಾರೆ ಅವರು? ಸ್ತೋತ್ರ ಮಾಡಿದ್ದಾರೆ. ಆ ಅಸರಾವೇಶ ಹೇಗೆ ಬರುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಭಾರಿ ಹುಷಾರಾಗಿರ್ಬೇಕು. ಈ ಕಳ್ಳ ಎಲ್ಲಿ ಬರ್ತಾರೆ ಹೇಳೋದಕ್ಕೆ ಬರೋದಿಲ್ಲ. ಈ ಕಿಟಕಿ ಕಳ್ಳರು ಬೇರೆ, ಮೇಡೋರು ಕಳ್ಳರು ಬೇರೆ, ಏನೇ ಟೈಪ್ ಇರ್ತಾರೆ. ಹಸುರರು ಹಾಗೆ ಎಲ್ಲೆಲ್ಲಿ ಎಂಟರ್ ಆಗಿಬಿಡ್ತಾರೆ. ಹುಷಾರಾಗಿರ್ಬೇಕು. ಯಾವ ಮನೆ ಭದ್ರ ಮಾಡ್ಕೋಯಾರ ಯಾವ ಥರ ಇರುತ್ತೆ ಅದೆಲ್ಲ ಭಾಳ ಕೇರ್ಫುಲ್ ಆಗಿ ಮಾಡ್ತಾರೆ. ಮನೆ ಭದ್ರ ಮನಸ್ಸಿನೆಲ್ಲ ಲಾಕ್ ಮಾಡೋಕೆ ಎಲ್ಲ ಕಡೆಯಿಂದ ಯಾವುದೋ ಎಂಟರ್ ಆಗಬಾರ್ದು. ಯಾವುದೋ ಕೆಟ್ಟ ವಿಚಾರಗಳು ತಲೆಯಲ್ಲಿ ಬರಬಾರ್ದು, ಮನಸ್ಸಿಗೆ ಬರಬಾರ್ದು. ಅದು ಯಾರು ಲಾಕ್ ಮಾಡೋದಿಲ್ಲ. ಓಪನ್ ಆಗಿದ್ರೆ ಎಲ್ಲ ಎಂಟರ್ ಆಗಿಬಿಟ್ಟಿರ್ತಾರೆ. ಮಹಾವಾಯ ವರಂ ಮದೀಯಂತು ಅಗಣಯ್ಯ ರಕ್ಷೋ ಹತಂ ತ್ವಯಾ ತೇನ ರಣಾಯ ಮೇಹಿ. ವರ ಕೊಟ್ಟಿದ್ದೇನೆ ಅವನಿಗೆ, ಅದು ಮೀರಿ ಬಿಡೋದ? ನಾನು ಕೊಟ್ಟವರಿಗೆ ಅಷ್ಟು ಬೆಲೆ ಬೇಡವಾ? ಬೀಳೋದ? ಬಾ ನಾನೇ ಬರ್ತೀನಿ. ಹೌದು, ಅದೇ ಅಸುರಾವೇಶ ಅಂತ. ಅದೇನೆ ಆ ಕಾಲಕ್ಕೆ ಬ್ರಹ್ಮದೇವರು ಜಾಸ್ತಿ ವರ ಕೊಟ್ಟರು. ಅವರು ಸುಮ್ಮನೆ ಇದ್ದಾರೆ. ಯಾಕೆ? ಅವ್ರು ಹೇಳಿದಲ್ಲ, ಅವ್ರಿಗೆ ಏನಿಲ್ಲ ಕಾಮಾದಿ ಸ್ವಲ್ಪ ಇದ್ರು. ಅವ್ರು ಏನೋ ರುಚಿಗಳಲ್ಲಿ ಏನಿಲ್ಲ. ಅನಾದಿ ಕಾಲತಃ ಸರ್ವದೋಷಹೀನಾ ಗುಣಾಧಿಕಾ. ಅನಾದಿ ಕಾಲದ ಅನಂತ ಕಾಲದಲ್ಲಿ ಒಂದು ತಪ್ಪು ಮಾಡಿಲ್ಲ. ಎಷ್ಟು ಆಶ್ಚರ್ಯ! ದಿವಸಕ್ಕೆ ಅಪರಾಧ ಸಹಸ್ರಾಣಿ ಕ್ರೈಂತ್ಯ ಹರಿಶಂಭಯ. ಅವ್ರು ನೋಡಿದರೆ ಅನಂತ ಕಾಲದವರೆಗೆ ಒಂದು ತಪ್ಪು ಮಾಡಿಲ್ಲ ಅಂದರೆ ಎಷ್ಟು ಗ್ರೇಟ್ ಇರಬೇಕು. ಅಂಥವರೇ ಏನು ಅನ್ಕೊಂಬೋದಿಲ್ಲ, ಬ್ರಹ್ಮಾಸ್ಮಿ ಅನ್ಕೊಂಬೋದಿಲ್ಲ. ಅಂಥವ್ರು ಇನ್ನು ಉಳಿದವ್ರ ಪಾಡೇನು ಅಂತ ಆಚಾರ್ಯ ಬರೀತಾರೆ. ಕಾಟಕ ಭಾಷೆ ಬರೀಬೇಕಾದ್ರೆ ಅಂಥ ವಾಯುದೇವರು, ಅಂಥ ಬ್ರಹ್ಮದೇವರೇ ಪರಬ್ರಹ್ಮ ಆಗೋದಿಲ್ಲ ಅಂದಮೇಲೆ ಇನ್ನು ABCDಗಳಲ್ಲಿ ಹೇಗಾಗ್ತಾರೆ? ಸಾಧ್ಯನೇ ಇಲ್ಲ. ವರಂ ಮದೀಯಂತು ಅಗಣಯ್ಯ ರಕ್ಷೋ ಹತಂ ತ್ವಯಾ ತೇನ ರಣಾಯ ಮೇಹಿ ಮಾಯೇಹಿ. ಬಾ ನನ್ನ ಮೇಲೆ ಯುದ್ಧಕ್ಕೆ ಬಾ ಅಂತ ಕರೆದು. ಇತೀರಿತೆ ಅಸ್ತು ರಾಗಲಿ ಅಂತ ಹೇಳಿದರು. ಇತೀರಿತೆ ಅಸ್ತು ಇತಿ ಅಭಿಧಾಯ ರಾಘವೋ ಧನು ಪ್ರಗೃಹ್ಯ ಶುಶರಂಚ ಸಂದಧೆ ವಿಕೃಷ್ಯಮಾಣೆ ಚಲಿತಾ ವಸುಂಧರ ಪಪಾತ ರುದ್ರೋಪಿ ಧರಾ ಪ್ರಕಂಪತಃ. ಇತಿ ಈ ರೀತೆ ಅಸ್ತು ಆಗಲಿ ಅಂತೇಳಿ ಅಭಿಧಾಯ ಹೇಳಿ ರಾಘವ ರಾಮದೇವರು ಧನು ಪ್ರಗೃಹ್ಯ ಧನಸನ್ನು ತಗೊಂಡ್ರು. ಆಶು ಶರಂಚ ಸಂದದೆ ಬಾಣನ ಇಟ್ಟರದ್ರೊಳಗೆ. ವಿಕೃಷ್ಯಮಾಣೆ ಚರಿತಾ ವಸುಂಧರ ಅದು ಭೂಮಿ ನಡಗಿತು. ವಸುಂಧರ ಭೂಮಿ ನಡಗಿತು. ಪಪಾತ ರುದ್ರೋಪಿ ಧರಾ ಪ್ರಕಂಪತ. ಭೂಮಿ ನಡಗಿದ್ರೆ ಅವರು ಬಿದ್ದರು, ರುದ್ರದೇವರು ಬಿದ್ದರು. ಅವರಷ್ಟೇ ಬೀಳಲಿಲ್ಲ, ಅಸರಾವೇಶವರು ಬಿದ್ದೋಯ್ತು. ಅಸರಾವೇಶ ಹೋಯ್ತು, ಅಷ್ಟೇ ನಿಂತ್ಕೊಂಡು ಸ್ತೋತ್ರ ಮಾಡ್ತಾರೆ. ಅಸೋತ್ಥಿತಶ್ಚ ಅಸುರಭಾವವರ್ಜಿತ ಕ್ಷಮಸ್ವ ದೇವೇತಿ ನನಾಮ ಪಾದಯೋ ಉವಾಚ ಚ ತ್ವದ್ವಶಗೋಸ್ಮಿ ಸರ್ವದಾ ಪ್ರಸೀದ ಮೇ ತ್ವದ್ವಿಷಯಂ ಮನಃ ಕುರು. ಅಥ ಉತ್ಥಿತಃ ಚ ಅಸುರಭಾವವರ್ಜಿತಃ. ಅಸುರಭಾವ ಹೋಯ್ತೀಗ. ವರ್ಜಿತಃ ಕ್ಷಮಸ್ವ ದೇವ ಕ್ಷಮಸ್ವ ಇತಿ ನನಾಮ ಪಾದಯೋ. ಎರಡೂ ಕಾಲು ಹಿಡ್ಕೊಂಡು ತಪ್ಪಾಯಿತು ಕ್ಷಮಿಸು ಅಂತ ಕೇಳ್ಕೊಂಡು. ಉವಾಚ ಚ ತ್ವದ್ವಶಗಃ ಅಸ್ಮಿ ಸರ್ವದಾ. ನಾನು ತಪ್ಪು ಮಾಡಿದ್ದೇನೆ. ಸರ್ವದಾ ತ್ವದ್ವಶಗಃ ಅಸ್ಮಿ, ಸದಾ ನಿನ್ನ ಅಧೀನದಲ್ಲೇ ಇದ್ದೇನೆ, ವಶದಲ್ಲೇ ಇದ್ದೇನೆ. ಪ್ರಸೀದ ಮೇ, ನನಗೆ ಪ್ರಸನ್ನನಾಗು. ತ್ವದ್ವಿಷಯಂ ಮನಃ ಕುರು, ನನ್ನ ಮನಸ್ಸನ್ನು ಏನು ಮಾಡಬೇಕು? ನಿನ್ನ ಕಡೆಯೇ ಬರ್ತದೆ. ಅದನ್ನು ಪ್ರವಣಂ ಕುರು ಮಾನಸ ಈಶಪದೆ. ಈಶರಾದ ರುದ್ರದೇವರೇ ಈಶಪದ ಅಂತ ದೇವರನ್ನು ಕರೀತಾ ನಿನ್ನ ಪದಾ ನಿನ್ನ ಧ್ಯಾನ ಮಾಡಾಗ ಮಾಡು. ಈ ರೀತಿ ನಾನು ಮತ್ತೊಮ್ಮೆ ತಪ್ಪು ಮಾಡದಂತೆ ಮಾಡು ಅಂತ ಕೇಳ್ಕೊತಾರೆ. ಎಂದೂ ಮಾಡಿಲ್ಲ, ಮತ್ತೆ ಇದು ಒಂದೇ ಸರ್ತಿ ಹಾಗೆ ಮಾಡಿದ್ದವು. ಆ ಕಾಲಕ್ಕೆ ಬಂತು. ಮತ್ತೆ ಎಷ್ಟೋ ಜನ ಆ ರೀತಿ ಕೊಂದಿದ್ದಾರೆ. ರಾಮದೇವರು ಕೃಷ್ಣರು ಅನೇಕರು ಕೊಂದಿದ್ದಾರೆ. ಎಂದೂ ಕೂಡ ಏನು ಮಾಡಿಲ್ಲ. ಮತ್ತೆ ಅವರು ನಮ್ಮ ಶಿಷ್ಯರು ಮಾಡಿದ ಬಂದಿಲ್ಲ ವಾಪಸ್. ಬಂದಿಲ್ಲ. ಅಲ್ಲೇನು ಯುದ್ಧ ಮಾಡಿದ್ದು ಅದಕ್ಕೋಸ್ಕರ. ಬಾಣಾಸುರ ಇದೆಲ್ಲ ಇದು ಬೇರೆ ಅದು ಬೇರೆ. ಬಾಣಾಸುರ ಸಪೋರ್ಟ್ ಕೊಟ್ಟರು, ಬಲಿಗೆ ಸಪೋರ್ಟ್ ಕೊಟ್ಟಾಗೆ ಕೊಟ್ಟರು. ಅದಕ್ಕೋಸ್ಕರ ಬಿದ್ದಕ್ಕೆ ಬರಬೇಕಾಗ್ತದೆ. ಅಸರಾವೇಶದ ಪ್ರಶ್ನೆ ಸ್ವಲ್ಪ ಇಲ್ಲಿ ಭಾರಿ ಜೋರಿದೆ. ಅದು ಇಷ್ಟೆಲ್ಲ ಕಣ್ಣಾರೆ ಒಂದು ಯಾರು ಪ್ರೊಟೆಕ್ಷನ್ ಏನಿಲ್ಲ. ನಾನು ಹೊರ ಮೀರಿದ್ದಷ್ಟೇ. ಬಾಣಾಸುರನಿಗೆ ಏನು ಮಾಡಿ ಕಮಿಟ್ಮೆಂಟ್ ಇದ್ದಾಗಿತ್ತು. ಅದು ತಾವೇ ಯುದ್ಧಕ್ಕೆ ಬಂದರು. ವರ ಉಲ್ಲಂಘನೆ ಮಾಡೋದು ಬೇರೆ, ಶಿಷ್ಯರನ್ನು ಇದು ಮಾಡೋದು ಬೇರೆ. ಆದರೆ ಸಿಮಿಲಾರಿಟಿ ಇದೆ, ಇಲ್ಲ ಅಂತಲ್ಲ. ಆದರೆ ಏನೆಲ್ಲ ಸೇಮ್ ಅಲ್ಲ. ಸಿಮಿಲರ್ ಹೌದು, ಸೇಮ್ ಅಲ್ಲ.
ಸ್ವಲ್ಪ ಚೇಂಜ್ ಇದೆ. ವಿಷಯ ಮನಃಕುರು, ನನ್ನ ಮನಸ್ಸನ್ನು ನಿನ್ನ ಮಾಡು. ಅದು ಸ್ವಾರಸ್ಯ ಅಂದರೆ ಅವ್ರ ಮನೋಭಿಮಾನಿಗಳು, ಅವ್ರ ಮನಸ್ಸೇ ಕಂಟ್ರೋಲ್ ಇಲ್ಲ. ಅದು ನನ್ನ ಮನಸ್ಸು ನಿನ್ನ ಕಡೆ ಬರಾಗ ಮಾಡು ಅಂತ ಕೇಳ್ತಾರೆ. ನನ್ನ ಮನಸ್ಸು ನಿನ್ನ ಕಡೆ ಬರಾಗ ಮಾಡು ಅಂತ ಹೇಳಿದ್ರಿಂದ ಮನೋನಿಯಾಮಕರ ಮನಸ್ಸು ಕೂಡ ಯಾರ ಅಧೀನ? ಮೇಲಿನವರ ಅಧೀನ ಅಂತ ತೋರಿಸ್ತಾರೆ. ಇದು ಯಾವ್ದರ ಅರ್ಥ ಗೊತ್ತಾ? ತಲವಕಾರ ಉಪನಿಷದ ಅರ್ಥ ಇದೆ. ತಲವಕಾರ ಶುರುವಾಗೋದೇ ಹಾಗೆ, ಏನೇಷಿತಂ ಪ್ರೇಷಿತಂ ಬತರಿ ಮನಃ. ಯಾರಿಂದ ಪ್ರೇರಿತವಾಗಿ ಮನಸ್ಸು ಹೋಗ್ತಾ ಇದೆ? ಕೇಳೋರು ಯಾರು? ವೈಜಯಂತೆಯ ಸಮಾಸೀನು. ವೈಜಯಂತ ಸ್ಥಳ ಬ್ರಹ್ಮದೇವರು ಕೂತಿದ್ದಾರೆ, ರುದ್ರದೇವರು ಬರ್ತಾರೆ, ಕೇಳ್ತಾರೆ ಮನಸ್ಸು ಪ್ರೇರಕರು ಯಾರು ಅಂತೆ. ಅದೇ ಪ್ರಶ್ನೆ ಉತ್ತರ ಇದೀಗ. ತದ್ವಿಷಯಂ ಮನಃಕುರು. ಮನಃಪ್ರೇರಕ ಅವರೇ ಆಗಿದ್ರೆ ಪ್ರಶ್ನೆ ಕೇಳುತ್ತಿದ್ದಿಲ್ಲ. ಸೊ ನಾನು ಒಂದು ಸ್ಟೇಜಲ್ಲಿ ಮನಃಪ್ರೇರಕ ಹೊರತು ಮುಖ್ಯ ಮನಃಪ್ರೇರಕರು ಮನಃಪ್ರೇರಕ ಯಾರು ಅಂದರೆ ನಾರಾಯಣನೇ. ತದ್ವಿಷಯಂ ಮನಃಕುರು. ಅಲ್ಲಿಗೆ ಏನ ಏನ ಆವೇಶ ಓದ್ಬ ಗೊತ್ತೆ. ಅದಕ್ಕೆ ಯಾರ ಆವೇಶ ಓದೋ ಅರ್ಥನೇ ಅದೀಗ. ಆವೇಶ ಹೋಯ್ತು ಅಂದ್ರೆ ಏನರ್ಥ? ಈಗ ನಿದ್ದೆ ಹೋಯ್ತು ಅಂದ್ರೆ ಏನರ್ಥ? ಎಂತ ಅರ್ಥ? ನಿದ್ದೆ ಹೋಯ್ತು ಅಂದ್ರೆ ಇನ್ನೇ ನೆಕ್ಸ್ಟ್ ಸ್ಟೇಜ್ ಇಲ್ಲ. ಎಲ್ಲಿ ಯಾವ ಸ್ಟೇಜ್ ಬಂದವನಿಗೆ ಇದ್ದಿದ್ದಕ್ಕೆ ಜ್ಞಾನ ಅಂತ ಕರೆಯೋದು. ಅಸಲು ಆವೇಶ ಬಂದ ಜ್ಞಾನನೂ ಇದೆ. ನಮ್ಮ ಮಲಗಿದ ಜ್ಞಾನ ಇರುತ್ತೆ ಇಲ್ಲ ನಮಗೀಗ. ಮಲಗಿದ್ದೆ, ಈಗ ಎಚ್ಚರ ಆಯ್ತು, ಜ್ಞಾಪಕ ಇದೆಯಲ್ಲ, ಆ ರೀತಿ ನಾವು ಚಿಕ್ಕ ರೈತ ನೋಡ್ದ, ರಜತ ಅಂತ ತಿಳ್ಕೊಂಡ, ನಾನು ತಪ್ಪು ತಿಳ್ಕೊಂಡು ಈಗ ಸರಿ ತಿಳ್ಕೊಂಡು, ಎರಡು ಜ್ಞಾಪಕ ಇದೆ ಅವನಿಗೆ. ಈಗ ತಪ್ಪು ತಿಳ್ಕೊಂಡಿದ್ದು ಗೊತ್ತಿದೆ, ಸರಿ ತಿಳ್ಕೊಂಡಿದ್ದು ಗೊತ್ತಿದೆ. ಅದು ಗೊತ್ತಿಲ್ಲದ್ರೆ ಉಪಯೋಗನೇ ಇಲ್ಲ. ರೋಗ ಬಂದವನಿಗೆ ವಾಸಿ ಆಯ್ತು ಅವನಿಗೀಗ. ರೋಗ ಬಂದಿಲ್ಲ ಗೊತ್ತಿಲ್ಲದೆ ಹೋಗ್ಬಿಟ್ರೆ ಡಾಕ್ಟ್ರಿಗೆ ಕೇಳ್ತೆ, ಯಾಕೆ ಬಿಲ್ ಕೊಡ್ಬೇಕು ನಾನೀಗ? ಯಾಕೆ ಕೊಡ್ಬೇಕು ಬಿಲ್ಲ? ಮರ್ತು ಬಿಟ್ಟಿದ್ದಾರೆ. ಡಾಕ್ಟ್ರೇ ಬಿಡ್ತಾರೆ ಮೊದಲು. ರೋಗ ವಾಸಿ ಆಗದೆ ನೋಡ್ಕೋತಾರೆ. ಯಾಕೆ? ಇಲ್ಲದ ಬರೋದು ದುಡ್ಡು. ಆ ಜ್ಞಾಪಕ ಇರಬೇಕು. ಅದನ್ನೇ ಹೇಳ್ತಿರಲ್ಲ ಆಚಾರ್ಯ ಹೇಳ್ತಾರೆ. ಈ ಸಂಸಾರ ಮಿಥ್ಯಾ ಹೀಗೆಲ್ಲ ಹೇಳ್ತಿರಲ್ಲ. ಇತ್ಯುಕ್ತೇರ್ ಬಂಧ ಮಿಥ್ಯಾ ಅಥವಾ ನೈವ ಮುಕ್ತಿರಪೇಕ್ಷತೆ. ಬಂಧ ಸುಳ್ಳು ಅಂತ ಹೇಳಿ ಬಂಧ ಮುಕ್ತಿ ಆಗುತ್ತೆ ಅಂದರೆ ಸುಳ್ಳು ಅಂತ ಅರ್ಥ ಅಂತ ಅವ್ರ ವಾದ. ಬಂಧ ಪರಿಹಾರ ಆಗುತ್ತೆ ಸುಳ್ಳು ಅಂತ ಅರ್ಥ, ತಪ್ಪದು. ಜ್ವರ ಹೋಯ್ತು ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ, ಇತ್ತು ಅಂತ ಅರ್ಥ. ಓದಿ ಅದು ಬರೋದಲ್ಲಿ ಆಗಿದೆ. ಓದಿ ಆದ್ದರಿಂದ ಇದ್ರ ತಾರೆ ಹೋಗೋ ಪ್ರಶ್ನೆ ಯಾರೇ ಕೇಳಿದ್ರು, ಯಾವಾಗ ಬಂದಿರಿ, ಎಲ್ಲಿ ಹೋಗಿದ್ದು, ಊರಿಗೆ ಹೋಗೇ ಇಲ್ಲ ಅಂತ ಹೇಳ್ತಾ. ನಾವು ಹೋಗಿದ್ದ ತಾನೇ ಬರಲಿಕ್ಕೆ. ಅದು ಈ ಮಾತಾಡ್ತಾ ಆಗುತ್ತೆ. ಇತ್ಯುಕ್ತೇರ್ ಬಂಧ ಮಿಥ್ಯಾ ಅಥವಾ ನೈವ ಮುಕ್ತಿರಪೇಕ್ಷತೆ. ಅವ್ರು ಹೇಳಿದ್ದೇನು? ಬಂಧ ಹೋಗುತ್ತೆ ಆದ್ರಿಂದ ಸುಳ್ಳು ಅಂತ ಹೇಳಿ ಆಚಾರ್ಯ ಹೇಳ್ತಾರೆ. ಬಂಧ ಹೋಗುತ್ತೆ ಆದ್ರಿಂದನೇ ಸತ್ಯ. ಅವ್ರನ್ನ ಅದೇ ವಾಪಸ್ ಹೋಗ್ತಾರೆ. ಬಂಧ ಹೋಗುತ್ತೆ ಅಂತ ಹೇಳಬಾರ್ದು, ಇರಲಿಲ್ಲ ಅಂತ ಹೇಳಬೇಕಾಗ. ಮತ್ತೆ ಇರಲಿಲ್ಲ ಬೇರೆ, ಹೋಗುತ್ತೆ ಬೇರೆ. ಮತ್ತೆ ಹೋಗುತ್ತೆ ಅಂದ್ರೆ ಇತ್ತು ಹೋಗುತ್ತೆ ಅಂತ ಅರ್ಥ. ಇರೋದು ಹೋಗ್ಬೇಕೇ ಹೊರತು ಇಲ್ಲದ ಹೇಗೆ ಬರುತ್ತೆ? ಈಗ ಯೋಚನೆ ಮಾಡಿದರೆ ನೆನಪಿದೆ ಅವರಿಗೆ. ಅಷ್ಟೇ ಅಲ್ಲ, ಭಾಳ ಸ್ವಾರಸ್ಯ ಅದು. ಮುಕ್ತರು ಜ್ಞಾಪಕ ಮಾಡ್ಕೊತಿರ್ತಾರಂತೆ. ಮುಕ್ತರಾದ ಮೇಲೆ ಆ ಜನ್ಮ ಮರಣಂ ಸೃತ್ವ ಮುಕ್ತ ಹರ್ಷಂ ಸಮಾಪ್ನುಯೋ ಅಂತ ಆಚಾರ್ಯ ಹೇಳ್ತಾರೆ. ಸಂಸಾರದೆಲ್ಲ ಜ್ಞಾಪಕ ಮಾಡ್ಕೋತಾರಂತೆ. ಇಲ್ದಾರ ಮುಕ್ತಿ ಬಂದಿದ್ದು ಗೊತ್ತಾಗಲ್ಲ. ಆಮೇಲೆ ನಾ ಹೀಗಿದ್ದೆ, ಹಾಗಿದ್ದೆ, ಏನೇನೋ ಮಾಡ್ತಾ ಇದ್ದೆ, ಈಗ ಹಾಗಿದ್ದೀರಿ ಅಂತ ನೋಡ್ತಾರಂತೆ. ಅಂದ್ರೆ ಏನು ಕಷ್ಟ ಹುಟ್ಟೋದು, ಏನು ಕಷ್ಟ ಸಾಯೋದು, ಸದ್ಯ ಅದು ಯಾವುದೂ ಇಲ್ಲ ಈಗ ಅಂಥೇಳಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾರೆ. ಮುಕ್ತರಿಗೆ ಸಂಸಾರ ಅವಸ್ಥೆ ಜ್ಞಾಪಕ ಇದೆ ಅವರಿಗೆ. ಸಂಸಾರ ಇಲ್ಲಾಗ ಆದರೂ ಏನಿದೆ ಅಂದಮೇಲೆ ಸತ್ಯ ಅಂತ ಆಗಲಿಲ್ಲ. ಈಗ ಸಂಸಾರ ನೆನಪು ಮಾಡ್ಕೋತಾರೆ ಅಂತ ಹೇಳಿದಾಗ ಸುಳ್ಳನ್ನು ಯಾಕೆ ನೆನಪು ಮಾಡ್ಕೋತಾರೆ? ಸಂಸಾರ ನೆನಪು ಮಾಡ್ಕೋತಾರೆ ಏನರ್ಥ? ಇತ್ತು, ಈಗ ಹೋಗಿದೆ ಅಂತ ಅರ್ಥ. ಇವೆಲ್ಲ ಇತ್ಯುಕ್ತೇರ್ ಬಂಧ ಮಿಥ್ಯಾ ಅಥವಾ ನೈವ ಮುಕ್ತಿಯರು ಎಲ್ಲ ಸೇರಿಸ್ಕೋಬೇಕಾದ್ರೆ ಹೇಳಬೇಕಾದ್ರೆ ಅನುವ್ಯಾಖ್ಯಾನ ಅದು ಸುಧಾ ಬೇರೆ ಗಂಟಲ್ಲ ಅಂತ ಹೇಳಿ ಎಲ್ಲ ಮಾತು ಸೇರಿಸ್ಕೊಬಿಟ್ರೆ ಭಾರಿ ದೊಡ್ಡದಾಗತ್ತೆ. ಅದು ಸರಿಯಾಗಿ ಓದ್ದಷ್ಟು ಡೆಪ್ತ್ ಜಾಸ್ತಿ ಆಗುತ್ತೆ. ಇಲ್ಲಿ ಗೊತ್ತಾಗೋದಿಲ್ಲ. ಇಲ್ಲಿ ವಾಸಿ ಆಗಿದ್ದು ಗೊತ್ತಾಗದೆ ಅವ್ರಿಗೆ ಬಂದಿದ್ದು ಕಷ್ಟನೇ ಅರ್ಥ ಆಗಲ್ಲ. ದೇವ್ರು ಯಾತಕ್ಕೆ ಕೊಡ್ತಾರೆ ಗೊತ್ತಾ? ನೆನಪಿರಲಿ. ದುಃಖನ ನೆನ್ಪಿಟ್ಕೊಂಡ್ರೆ ಬರೋದು. ತುಂಬ ಬಡತನದಲ್ಲಿ ಇರ್ತಾರೆ. ಇವತ್ತು ರಾಯರ್ ಎಕ್ಸಾಂಪಲ್ ತಗೊಂಡು ವಾರಕ್ಕೊಬ್ಬ ತರವಟ್ಟು ಈ ಒಬ್ಬರು ವಾಪಸ್ ಹೋಗಬಾರ್ದು, ಊಟ ಇಲ್ದಾಗ ಹಾಗೆ ಮಾಡಿದ್ದಾರೆ. ಯಾಕೆ ನೋಡ್ತಾರೆ, ಕಂಪೇರ್ ಮಾಡ್ಕೋಬೇಕಾದ. ಕೆಲವರು ಹಾಗಲ್ಲ, ನಾವು ಹುಡುಗರು ಕಷ್ಟಪಡಲಿ ಅಂತಾರೆ. ದುಷ್ಟರು ಹಾಗೆ, ನಾನೇನು ಕಷ್ಟಪಡ್ತೀನಿ, ಅವ್ರು ಕಷ್ಟಪಡಲಿ, ತಪ್ಪದು. ಅವ್ರು ಕಷ್ಟಪಡಬಾರ್ದು. ಯಾಕೆ? ಕಷ್ಟದ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದನ್ನು ಭಾಳ ಸ್ವಾರಸ್ಯ ಅವೆಲ್ಲ. ಅಂದರೆ ಅಯೋಗ್ಯ ನೋಡೋದೇ ಬೇರೆ ಒಂದು ವಿಷಯನ, ಯೋಗ್ಯ ನೋಡೋದೇ ಅವನ ಆಸ್ಪೆಕ್ಟೇ ಬೇರೆ. ಎಷ್ಟೋ ಜನ ಬಡತನದಿಂದ ಬಂದಿರ್ತಾರೆ, ಭಾರಿ ಶ್ರೀಮಂತರಾಗಿ ಬಿಡ್ತಾರೆ. ಅಹಂಕಾರ ಬರೋದಿಲ್ಲ ಅವ್ರಿಗೆ. ಅಯ್ಯೋ ಎಷ್ಟು ಕಷ್ಟಪಟ್ಟಿದ್ದೆ ನಾನೀಗ, ನನ್ನಂತ ಭಾರಿ ಉದಾಹರಣೆಗಳಾಗಿ ಬಿಡ್ತಾರೆ. ಕೆಲವರು ನಾನು ಆ ಕಷ್ಟಪಟ್ಟೆ ಸಾಕು, ಇನ್ಮೇಲೆ ಉಳಿದವ್ರು ಕಷ್ಟಪಡ್ಬೇಕು, ನಾನು ಹೀಗಿರ್ತೇನೆ, ನಾನು ಬೈದಿದ್ದಾರಲ್ಲ ನಾನು ಬೈತೇನೆ ಈಗ. ಇದೆಲ್ಲ ರಾಕ್ಷಸ ಪ್ರವೃತ್ತಿ. ಹಾಗಿರಬಾರ್ದು ಆ ಭಾವನೆಗಳು. ನಾಳೆ ದಿವಸ ಕಂಟಿನ್ಯೂ ಮಾಡೋಣ. ನಂತರ ರಾವಣ ಸಪ್ತ, ಮುಖ್ಯ ರಾವಣ ಸತ್ತಿದ್ದು ಇಲ್ಲಿ ಇದಾಗಿದ್ದು ಬ್ರಹ್ಮದೇವರು ಮಾಡಿದ ಸ್ತೋತ್ರ, ರಾಮದೇವ್ರ ಹಿರಿಮೆ ಎಲ್ಲ ಗೊತ್ತಾಗಿ ರಾಮದೇವ್ರು ಮಾಡಿದ ದೊಡ್ಡ ಕೆಲಸ. ಆದರೆ ದೇವ್ರ ದೃಷ್ಟಿಯಿಂದ ಅದೇನೂ ಅಲ್ಲ. ಎರಡು ಜ್ಞಾನ ಇರಬೇಕು. ದೇವ್ರು ಕಷ್ಟಪಡ್ ಮಾಡ್ತಾನೆ ಅಂತ ಬಿಟ್ಟು ಏನಾಗುತ್ತೆ ಗೊತ್ತಾಗ?
ದೇವ್ರ ಪಾಪ ದೇವ್ರನ್ನ ಯಾವ ರಾತ್ರಿ 12 ಸ್ತೋತ್ರ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು, ದೇವ್ರು ಮನೆಗೆ ಇರ್ತಾರೆ ಪಾಪ. ಡಾಕ್ಟ್ರು ಬೈತಾರೆ ಇಷ್ಟೊತ್ತೆಲ್ಲ ಬರೋದು ಅಂತೇಳಿ. ದೇವ್ರು ಹಾಗಲ್ಲ, ಪರಿಪೂರ್ಣ 24 ತಾಸು ಯಾವಾಗ ಬೇಕಾದ್ರೂ ದೇವ್ರ ಬಗ್ಗೆ ಹೇಳುತ್ತೆ. ದೇವರಿಗೆ ಇದಿಲ್ಲ, ವಾಕಿಂಗ್ ಅವರ್ಸ್ ಇಲ್ಲ, ಅಜೆಂಡಾ ಲೀವ್ ಇಲ್ಲ, ಯಾವ್ಯಾವುದೂ ಇಲ್ಲ. ಎಲ್ಲ ನಾವು ತಗೊಳ್ಳೋದೇ ಹೊರತು ದೇವರಿಗೆ ಯಾವುದೂ ಇಲ್ಲ. ಅದೆಲ್ಲ ಸ್ಪಷ್ಟ ತಿಳಿಯುತ್ತೆ. ಯಾರಿಗಾಗತ್ತೆ? ದೇವತೆಗಳು ನಮಗೆ ಆಗತ್ತೆ ಜಾಸ್ತಿ, ದೇವತೆಗಳಾಗ ಸ್ವೊಮ್ಮೆ, ನಮಗಾಗತ್ತೆ ಯಾವಾಗಲೂ. ದೇವತೆಗಳು ಒಮ್ಮೊಮ್ಮೆ ಆಗುತ್ತೆ, ಮೇಲೆ ಹೋದಷ್ಟು ಕಡಿಮೆ ಆಗುತ್ತೆ. ರುದ್ರದೇವರು ಒಂದು ಸ್ವಲ್ಪ ಬರುತ್ತೆ, ಅವ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಉಳಿದವರಿಗೆ. ನಮಗೆ ಬರೀ ಅದೇ ಇರುತ್ತೆ. ದೇವ್ರ ನೆನಪು ಬಂದರೆ ಭಾರಿ ಪುಣ್ಯ, ಗೊತ್ತಾಯ್ತಾ? ಯಾವಾಗಲೂ ಮರೆಯೋದೇ ಜಾಸ್ತಿ. ಆಚಾರ್ಯ ಹೇಳ್ತಾರಲ್ಲ, ಜನ್ಮ ಜನ್ಮಾಂತರ ಅಜ್ಞಾನಾತ್, ಗೊತ್ತಾಯ್ತು? ಜನ್ಮ ಜನ್ಮದ ಅಜ್ಞಾನ ನಮ್ಮದು. ಯಾವ ದೇವ್ರ ಸ್ಮರಣೆ ಮಾಡಿದ್ದು ಎಷ್ಟೊತ್ತು ನಾವು ನೆನ್ಪಿಟ್ಕೋಬೇಕಷ್ಟೇ, ಇಲ್ಲ ಮರ್ತಿದ್ದೇ ಜಾಸ್ತಿ, ಗೊತ್ತಾಯ್ತಾ?